ಚಲೋದೇ ಮಾಡು ಕೆಟ್ಟ ಮಾಡು ಅದು ನಿನ್ನ ಬೆನ್ನ ಹತ್ತಿ ಕಾಡ್ತದೆ. ಮಾಡಿರ್ಕೇನಿಂದ ಉಣ್ಣಾಕ ಬರಬೇಕು, ಉಂಡ ತೀರಿಸ್ತದೆ. ಅದನ್ನು ಯಾರಿಗೂ ತಪ್ಪಿಸ್ಕೊಳಿಕ್ಕೆ ಬರ್ತಲ್ಲ. ಮಾಡಿದ ಕರ್ಮದಿಂದ ಯಾರೂ ಅದನ್ನು ತಪ್ಪಿಸ್ಕೊಳಕ್ಕೆ ಉಂಡೇ ತೀರಿಸ್ತದೆ. ಎಂತೆಂಥ ಮಹಾತ್ಮರಿಗೆ ಬಿಟ್ಟಿಲ್ಲ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು. ಪ್ರಾರಬ್ಧ ಕರ್ಮ ಉಂಡ ತೀರಿಸ್ತದೆ. ಮತ್ತು ಮೂರು ಕರ್ಮಗಳೆಲ್ಲ ಸುಟ್ಟು ಹೊಕ್ಕವಲ್ರಿ, ಅದ್ಯಾಂಗ ಸಂಬಂಧ ಪಡ್ತೈತೆ ಅವಾಗ ಅಂತ. ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರ್ತೆ ಅರ್ಜುನ ಅಂತಾರೆ. ಮತ್ತೆ ಅವು ಎರಡು ಕರ್ಮ ಸುಟ್ಟು ಅದು ಒಂದ ಕರ್ಮ ಹೆಂಗಿರ್ತೈತಿ ಅಂತ ನೋಡೋರ ದೃಷ್ಟಿ ಒಳಗಿರ್ತೈತಿ, ಅವನ ದೃಷ್ಟಿ ಒಳಗಿರ್ತೈತಿ. ಜೀವಭಾವಕ್ಕನ ಕರ್ಮಗಳು. ಜೀವಭಾವ ಯಾವಾಗ ಹೋತಿ ಅಂದ್ರೆ ತಾನಲ್ಲದನ್ನ ತಾನಂತ ತಿಳ್ಕೊಂಡದ್ದ ಜೀವಭಾವ. ಅತದ್ವಸ್ತುನಿ ತದ್ಭಾವ ಅಂತಾರಲ್ಲ, ತಾನಲ್ಲದನ್ನ ತಾನಂತೆ ಅಂತ ತಿಳ್ಕೊಂಡಲ್ಲ ಜೀವ. ಈ ದೇಹ ನಾನು ಅಂತ ತಿಳ್ಕೊಂಡ ಇದು ನಾನು ನನ್ನದು ಅಂತ ತಿಳ್ಕೊಂಡು ವ್ಯವಹಾರ ಜೀವಭಾವ. ಈ ಭಾವವಾಗಿ ತನ್ನ ನಿಜದ ಭಾವನೆಯನ್ನು ಹೊಂದಿದವಾಗ ಕರ್ಮಗಳ ಕಾಟ ಇಲ್ಲ. ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ ಭಜನೆಯಿಂದ ಅವ ಪುಣ್ಯದ ಒಡಗೂಟ. ಯಾವ ಪಾಪ ಪುಣ್ಯದ ಲೇಪವಾಗಿಲ್ಲ ನಿಜವನ್ನು ತಿಳಿದ ಮೇಲೆ. ನೋಡಾರ ದೃಷ್ಟಿಯೊಳಗೆ ಐತಿ ಪ್ರಾರಬ್ಧ, ಆದರೆ ಅವನ ದೃಷ್ಟಿಯೊಳಗದಿಲ್ಲ. ಜೀವಭಾವ ನಾಶ ಆದ್ಮ್ಯಾಗ ಜೀವಭಾವಕ್ಕೆ ಸಂಬಂಧಪಟ್ಟಂತ ಮೂರು ಕರ್ಮಗಳು ಅವು ಹೋಗ್ಬಿಡ್ತವೆ. ಆ ದೃಷ್ಟಿಯೊಳಗೆ ಹೇಳಿದ್ದ. ಈಗ ಒಬ್ಬ 3 ಹೆಂಡತಿ ಮಾಡ್ಕೊಂಡಿರ್ತಾನ, ಅವ್ ಸತ್ತ ಮ್ಯಾಗ 3 ಮಂದಿ ರಂಡ್ಯಕಾರು ಏನು ಇಬ್ಬರ ರಂಡ್ಯಾಗಿ ಹೋಗ್ಬೇಕು, ಮುತ್ತೈದಾಗಿ ಉಳಿತಾಳ. 3 ಮಂದಿ ರಂಡ್ಯಕಾರಿಲ್ಲ. ಹಂಗ ಜೀವಭಾವ ಅನ್ನುವಂಥದ್ದು ಹೋಗಿ ತನ್ನ ನಿಜದ ಭಾವನೆಯನ್ನು ಹೊಂದಿದವಂಗ ಕರ್ಮಗಳ ಕಾಟ ಎಲ್ಲಿ ಐತಿ? ಯಾವ ಇಲ್ಲಿ ಸಂಬಂಧ ತಪ್ಪಿ ಹೋಗ್ಬಿಡ್ತೈತಿ. ಆದ್ರೆ ನೋಡೋರ ದೃಷ್ಟಿಯೊಳಗೆ ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು. ನೋಡೋರ ದೃಷ್ಟಿಯೊಳಗೆ ಪ್ರಾರಬ್ಧ ಅವ್ರಿಗೆ ಏನು ಮಾಡೋದು, ಶರೀರ ಪ್ರಾರಬ್ಧ. ಅದನ್ನ ನಾವು ಸಂಬಂಧ ತಪ್ಪಿಸ್ಕೊಂಡಿರ್ತಾರ ಅವರು. ಜೀವಭಾವ ನಾಶ ಮಾಡ್ಕೊಂಡಿದ್ದ ಸಂಬಂಧ ತಪ್ಪಿ ಹೋಗಿರ್ತೈತಿ. ನೋಡೋರ ದೃಷ್ಟಿಯೊಳಗೆ ಇರ್ತೈತಿ. ಅದ ಅವನ ದೃಷ್ಟಿಯೊಳಗಿಲ್ಲ ಇಲ್ಲ, ಅವಂಗ ಬಾಧೆ ಆಗಿರೋದಿಲ್ಲ. ಬಾಧೆ ತನ್ನೊಳು ತೋರುವುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಜೀವಭಾವ ನಾಶ ಆಗಿ ತನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಿರ್ತಾನೆ. ಅವಾಗ ಅವಾಗ ಕರ್ಮಗಳ ಎಳ್ಳಷ್ಟು ಅವಾಗ ಸಂಬಂಧ ಬರೋದಿಲ್ಲ. ಎಚ್ಚರ ಅವಕ್ಕಿಂತ ಮೊದಲು ಅವಾಗ ಸಂಬಂಧ ಪಡ್ತೈತೆ. ಅದು ಜೀವಭಾವದಾಗಿದ್ದಾಗ. ಜೀವಭಾವ ನಾಶ ಆದ್ಮ್ಯಾಗ ಯಾವ ಕರ್ಮಗಳ ಸಂಬಂಧವೂ ಇಲ್ಲ. ಜ್ಞಾನಿ ಇರ್ಲಿ ಅಜ್ಞಾನ ಇರ್ಲಿ ಪ್ರಾರಬ್ಧಕ್ಕನುಸಾರವಾಗಿ ಅದು ನಡೀತಿರ್ತದೆ. ಶರೀರ ಚೇತ ಆ ಸಂಬಂಧ ತಪ್ಪಿಸ್ಕೊಂಡಿರ್ತಾನ. ಅವ ಲಿಂಕ್ ತಪ್ಪಿಸ್ಕೊಂಡಿರ್ತಾನ. ನಾನಲ್ಲ ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡ್ತಿರ್ತಾನ. ಇದ ನಾನಂತ ತಿಳ್ಕೊಂಡು ನಾವು ಸಂಬಂಧ. ಅದು ಇದು ಅಹಂಕಾರ ಎಲ್ಲಿ ಮಠ ಇರ್ತೈತಿ ಅವಾಗ ಸಂಬಂಧ. ಅಹಂಕಾರ ಇತ್ತಂದ್ರೆ ನಾನು ಅಲ್ಲದನ್ನ ನಾನು ಅಂತ ತಿಳ್ಕೊಂಡಕ್ಕೆ ಅಹಂಕಾರ ಅಂತಾರೆ. ಅದಕ್ಕೆ ನಮ್ಮ ಯಾಕೆ ನಾವು ಬಳಲ್ತೇವೆ ಅಂದ್ರೆ ಅಲ್ಲದನ್ನ ನಾವು ಅಂತ ತಿಳ್ಕೊಂಡೇವಿ. ಇದ ಜೀವಭಾವ, ಇದ ಅಹಂಕಾರ. ಇದು ನಾಶ ಮಾಡ್ಕೊಂಡವಾಗ ಯಾವ ಕರ್ಮದ ಕಾಟನೂ ಇರುತ್ತೆ. ನಾನು ನನ್ನದು ಅಂತ ತಿಳ್ಕೊಂಡು ಮಾಡ್ತಾನಲ್ಲ ಅವಾಗ ಕರ್ಮದ ಮಾಡಾವ ನಾನು, ಉಣ್ಣಾವನು ನಾನ ಅಂತ. ಹಿಂಗ ಈ ಜೀವಭಾವ ಕರ್ತೃತ್ವ ಭೋಕ್ತೃತ್ವನು ಅಂತಾರ. ಅದಕ್ಕೆ ಜೀವ ಅದು ಹೋತಂದ್ರೆ ಮಾಡಿದ್ ಯಾವ್ದಾರು ಮಾಡಿದ್ದು ಯಾವ್ದಾರು ಉಂತಿದ್ದು ಬಿಡು, ನಂಗೆ ಸಂಬಂಧ ಇಲ್ಲ. ಮಾಡಿದ್ದು ಉಂತಿದ್ದು ಬಿಡಂತ ಸಿದ್ಧಾರೂಢರು ತಲೆ ಮ್ಯಾಗ ಕೆಂಡ ಇಟ್ಟಾರ. ಅವಾಗ ಅದನ್ನು ಮಾಡೈತಿ ಬಿಡ, ಅದು ಮಾಡೋ ನನಗೆ ಸಂಬಂಧ ಇಲ್ಲ ಅಂತ ಸಂಬಂಧ ಲಿಂಕ್ ತಪ್ಪಿಸ್ಕೊಂಡ್ರು. ಹಂಗೆ ತಪ್ಪಿಸ್ಕೊಂಡ ಅವಾಗ ಎಲ್ಲಿ ಆಯ್ತು ಬ್ರಹ್ಮಜ್ಞಾನಿಗೆ. ಜ್ಞಾನಿಗೆ ಯಾವ ಶೋಕ ಮೋಹಾದಿಗಳು ಉಂಟಾಗುತ್ತೆ. ಹಂಗೆ ಲಿಂಕ್ ತಪ್ಪಿಸ್ಕೊಂಡಿರ್ತಾನ. ನಾವು ಸಂಬಂಧ ಹಚ್ಕೊಂಡು ಒದ್ದಾಡ್ತೇವೆ. ನಾವು ಯಾಕೆ ಒದ್ದಾಡ್ತೇವೆ ಅಂದ್ರೆ ಹಿಡ್ಕೊಂಡು ಕುಂತೇವೆ ನಾವು ಸಂಬಂಧ. ಯಾಕೆ ಸಂಕಟ ಪಡ್ತೇವೆ ಅನ್ನೋದು ಖಬರ್ ಐತೆ ನಿಮ್ಗೆ ಅಂತಿದ್ರೆ. ಇದ ನಾನು ಅಂತ ತಿಳ್ಕೊಂಡೀನಿ. ನೀನಲ್ಲ ಈ ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ ನಿನಗೆ ಇದ್ರ ದುಃಖ ನಿನಗೆ ಸಂಬಂಧ ಪಡೋದು. ಇನ್ನೊಬ್ಬರ ಶರೀರಕ್ಕೆ ನನಗೆ ಹೆಂಗೆ ಸಂಬಂಧ ಇಲ್ಲ, ಅವನ ಸುಖ ದುಃಖಾದಿಗಳು ಹಂಗೆ ಈ ಶರೀರದ ಸುಖ ದುಃಖ ನನಗೇನು ಸಂಬಂಧ ಇಲ್ಲ. ದೇಹವಿದನು ಅನ್ಯ ದೇಹದ ಅಂದೆ. ಈ ದೇಹಾತಿ ಮನಸ್ಸಾತಿ ಮನೋವಿಕಾರಗಳಾತಿ, ಶರೀರದ ವಿಕಾರಗಳಾತಿ, ಇಂದ್ರಿಯಗಳ ವಿಕಾರಗಳಾತಿ. ಇನ್ನೊಬ್ಬರು ಹೆಂಗೆ ನನಗೆ ಸಂಬಂಧ ಇಲ್ಲ ಹಂಗೆ ಇದು ನಮಗೆ ಸಂಬಂಧಿಸಿದ್ದ ಅಲ್ಲ. ಹಂಗ ತಿಳ್ಕೊಂಡವಾಗ ಯಾವ ಕರ್ಮದ ಕಾಟನೂ ಇರುವುದು. ಹಂಗೆ ಉಳಿಬೇಕಲ್ಲ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡು ಆ ಭಾವದೊಳಗೆ ತನ್ನ ಭಾವದೊಳಗೆ ಉಳ್ಕೊಂಡವಾಗ ಇದು ಯಾವುದೋ ಉಳಿದಿಲ್ಲ ಅಂತ. ಪ್ರತಿಯೊಬ್ಬನ ಜೀವನ ಏನದ ನೋಡ್ರಿ, ಅವರ ಹಿಂದಿನ ಕರ್ಮಕ್ಕನುಸಾರವಾಗಿ ನಡೀತಿರ್ತದೆ.
ಅದಕ್ಕೆ ಯಾರಿಗೂ ಪ್ರಾರಬ್ಧವನ್ನು ತಿದ್ದಲಿಕ್ಕೆ ಆಗುವುದಿಲ್ಲ ಅಂತ ತಿಳಿದು ಚಿಂತೆಯಿಂದ ಇರಕ್ಕೆ ಕಲಿಬೇಕು. ಬಿಟ್ಟು ಬಣ್ಣ ಹೆಂಗೆ ತಕ್ಕೊಳ್ಳಿಕ್ಕೆ ಬರೋದಿಲ್ಲ. ಮಾಡಿಬಿಟ್ಟಿರ್ತೈತಿ. ಅದು ಮಾಡಿದ್ದೆ ಅಂದ್ರೆ ಉಣ್ಣಾಕ ಬರೋದೈತೆ. ಅದನ್ನು ಉಂಡ ತೀರಿಸ್ಬೇಕು. ಆದರೆ ಅದು ಉಣ್ಣೋದು ಯಾವುದು, ಮಾಡೋದು ಯಾವುದು, ಮಾಡಿದ್ದೆ ಯಾವುದು, ನಾ ಯಾರು ಅನ್ನೋದನ್ನ ಮೊದಲು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ನಾವು ತಿಳ್ಕೊಬೇಕು. ನನಗೂ ಇದಕ್ಕೂ ಏನು ಸಂಬಂಧ ಇದೆ? ಮನುಷ್ಯ ಕುಲದ ಜನನದ ಲಾಭ. ನಾನು ಯಾರು ಇದರಾಗ? ಮಾಡಾವ ಯಾರು, ಉಣ್ಣಾವ ಯಾರು, ನಾನು ಯಾರು? ನಿಜವಾದ ನಾನು ಯಾರು? ಅದ್ರ ಬಗ್ಗೆ ನಮಗೆ ಅಜ್ಞಾನ ಅದ. ನಿಜವಾದ ನಾನು ಯಾರಿದ್ದೇನೋ ಅನ್ನೋ ಅಜ್ಞಾನ ಅದ. ಅದಕ್ಕೆ ಅಲ್ಲದನ್ನು ನಾನು ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತೇನೆ. ನಾನೇ ಮಾಡೀನಿ ಅಲ್ಲ, ನಾ ಏನು ಮಾಡೇ ಇಲ್ಲ, ನಾನೇ ಮಾಡೀನಿ ಅಂತ. ಅದ್ರಾಗ ಮತ್ತೆ ಅಹಂಕಾರ ಬಂದ್ಬಿಡ್ತೈತೆ. ನಾನ ತಾದಾತ್ಮ್ಯ ಭಾವ ಬಂತಂದ್ರೆ ನಾನು ಅನ್ನೋ ಭಾವ ಬಂದ್ರೆ ಹಮ್ಮ ನಡೆದು ಸುಮ್ಮನಾದ ಮೇಲೆ ಅದಕ್ಕೆ ಅಹಂಕಾರ ನಾಶ ಮಾಡಿ. ನಾ ಮಾಡವನಲ್ಲ, ಉಣ್ಣವನು ಅಲ್ಲ, ಎಲ್ಲ ನಾನ ಮಾಡಿ ನೆನಪ, ನಾನು ಇದು ಮಾಡಿ ಅಹಂಕಾರ ಬಂದು ಅಹಂಕಾರ ರಹಿತನಾಗಿ ಸಾಧನೆ ಮಾಡವನ ಧನ್ಯನಾದ ಸಮಾಧಾನಿ ಅಂತ. ಅವು ನಿಜವಾದ ಇದನ್ನು ಹೊಂತಾನವು. ಅಹಂಕಾರ ಇಲ್ಲ ಮಾಡೋದು ಭಾಳ ಕಠಿಣ ಐತಿ. ಗೊತ್ತಾಗ್ದಂಗೆ ಬರ್ತೈತಿ ಅದು ಅಹಂಕಾರ. ಶಿವಾನಂದ ಅಜ್ಜಾರು ಅಂತಿದ್ರಂತ. ಅಜ್ಜಾರಿಗೆ ಅಂತಿದ್ರಂತ ಬಂದೈತಿ ನಿನಗಂತ ಹೇಳಿ. ನಾ ಅಂತಿದ್ದೆ ಇಲ್ರಿಪ್ಪ, ಬಂದೈತಿ ನಿನಗಂತ. ಅಪ್ಪ ಅವ್ರು ಅಂತಿದ್ರು ಹಿಂಗ, ಇಲ್ಲ ಗೌಡಿಕಿ ವತನಿಕಿ ಕಲ್ತೇನೆ ಅನ್ನೋದೊಂದು ಇದು ಯಾಕ್ರಿ, ಡಬಲ್ ಡಿಗ್ರಿ ಜ್ಞಾನಿ ಮಗ ಅನ್ನೋದೊಂದು ಬಂದೈತಿ ನಿನಗೆ. ಇಲ್ರಿಪ್ಪ ಅನ್ನೋದಂತ ಬಂದೈತಿ ನಿನಗೆ ಅನ್ನೋದು. ಅಂದ್ರೆ ಬಂತಂದ್ರೆ ನಾನು ಅಹಂಕಾರ ಬಂತಂದ್ರೆ ಮುಗೀತು ನೋಡೋದು. ಜ್ಞಾನ ಬಿಡು ಹೊಗಳೇದು ಅಂದ್ರೆ ಬಂದ್ಬಿಡ್ತೈತಿ. ನನ್ನ ಕರಿತಾರ ಅವ್ರು. ನಾನು ಎಲ್ಲ ಜನ ಹುಡುಕಿದವ್ರಿಗೆ ಅಂತಿದ್ದೀವಿ, ನಾನು ಚಲೋ ಹೇಳ್ತೇನೆ, ಬಂದ್ಬಿಡ್ತೈತೆ ಅದಕ್ಕೆ. ಹೌದಿಲ್ಲ? ನನ್ನ ಹೋಗಿ ಕುಂಡಿಸ್ತಾರೆ. ಉಳ್ಕಿದವ್ರನ್ನೆಲ್ಲ ಇದಾಗ ನೋಡಿದಿಲ್ಲ ಅವ್ರು ಎಷ್ಟು ಗೌರವ ಕೊಡ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೆ. ಇದಕ್ಕೆ ಬಂದು ಬಿಡ್ತದ. ಶಾಸ್ತ್ರಿ ತರಹರಿ ಅನುನಮತಿ ವಿಜಿತೇಂದ್ರಿಯ ಎಂದು ಇಳೆ ತನ್ನನ್ನು ಬಣ್ಣಿಸಿ ಹೊಗಳಕೈತೆ ಅಂದ್ರೆ ಮುಗಿದು ಹೋಯ್ತು. ಇದಕ್ಕೆ ಬಂದು ಬಿಡ್ತೈತಿ. ಆನಂದು ಅಹಂಕರಿಸದಿ ಉದಚ್ಚರಿ. ಇವನ್ನೆಲ್ಲ ಬಿಡ್ಬಹುದು, ತುಚ್ಛ ಅಂತ ತಿಳಿದು ಬಿಡ್ಬಹುದು. ಯಾಕ್ರಿ? ಇವನ್ನೆಲ್ಲ ಸಾಕ್ಷಿ ರೂಪದಿಂದ ಇವನು ಬಿಡ್ಬೋದು. ಇವೆಲ್ಲ ಅನಿತ್ಯದವ ಅಂತ ತಿಳಿದು ಇವನ್ನೆಲ್ಲ ಬಿಡ್ಬೋದು, ಹೊರಗಿನೂ ಎಲ್ಲ. ಆದ್ರೆ ನಾನು ಅನ್ನೋ ಅಹಂಕಾರ ಬಿಡೋದು ಭಾಳ ಕಠಿಣ. ಅದನ್ನು ಬಿಡು. ನಾನು ಬಿಟ್ಟೇನಿ ಹಿಡ್ದೇನಿ ಅನ್ನೋದು ಅಹಂಕಾರ. ನಾನ ಬಿಟ್ಟೇನಿ, ನಾನ ಹಿಡ್ದೇನಿ, ಅದನ್ನು ಬಿಡು. ಏನ ತ್ಯಜಿಸಿ ತತ್ತೆಜ. ಏನು ಬಿಟ್ಟೇನೆ ಅನ್ನೋದನ್ನು ಹಿಡ್ಕೊಂಡು ಕೂತಿಯಲ್ಲ ಅದನ್ನು ಕಟ್ಟು. ಬಿಟ್ಟೇನೆನ್ನೋದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ ಅಕ್ಕಮದೇವಿ ಅದನ್ನು ಹೇಳ್ಯಾರ, ಸ್ಪಷ್ಟ ಹೇಳ್ಯಾರ. ಬಿಟ್ಟೇನಂದರು ಬಿಡದಿ ಮಾಯಿ, ಬಿಟ್ಟೇನನ್ನೋದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ. ಇದು ಬಹಳ ಮಹತ್ವದ. ಈ ಅಹಂಕಾರ ನಾಶ. ನಾನು ಅನ್ನೋ ಭಾವ ಹೋದ, ನನ್ನಿಂದನ ಆತಿದು, ನಾನು ಅದನ್ನು ಸಮರ್ಪಣೆ ಮಾಡು, ಆತ್ಮ ನಿವೇದನ ಮಾಡೋದು, ಅಹಂಕಾರವನ್ನು ನಾಶ ಮಾಡು, ನಾನು ಅನ್ನೋದನ್ನು ಅಡಗಿಸೋದು. ನಾನು ಹೋದರೆ ಹೋಗಬಲ್ಲೆ ಗುರುಗಳೇ ಅಂತ ಯಾರು ಹೇಳಿದ್ರು? ಕನಕದಾಸರ ಇದ್ರಾಗ ಬಂದೈತಿಲ್ಲ, ಅವರ ಗುರುಗಳಿಗೆ ಹೇಳಿರು, ವ್ಯಾಸರಾಯರಿಗೆ. ನಾನು ಹೋದರೆ ವೈಕುಂಠಕ್ಕೆ ಯಾರು ಹೋಗ್ತೀರಿ ಅಂದ್ರೆ ಇವರು ದೊಡ್ಡ ದೊಡ್ಡ ಎಲ್ಲರೂ ಕುಂತಾರಲ್ಲಿ. ಅವಾಗ ದೊಡ್ಡ ಇವರೆಲ್ಲ ಕುಂತಾರ. ನಾನು ಹೋದ್ರೆ ಕುರುಬರು ಮಗ ದೊಡ್ಡ ಕೀಳು ಜಾತಿ ಅವ ಇಮ್ಯಾಂಗ ಹೋಗ್ಕಾಣಪ್ಪ, ದೊಡ್ಡವ್ರು ಕುಂತಾರು. ಎಷ್ಟು ಸೊಕ್ಕ ಬಂದತ್ ನೋಡ. ನಾನು ಹೋದರೆ ಹೋಗಬಲ್ಲೆ ಗುರು ಅಂದ್ರೆ ಅಹಂಕಾರ ಹೋದರೆ ಹೋಗಬಲ್ಲೆ ಅಂತ. ಅದು ಹೋಗ್ಬೇಕಲ್ಲ, ಅದು ಹೋಗೋದು ಭಾಳ ಕಠಿಣ. ಅದು ಒಳಗೆ ಗಂಡನ್ಯಾಗ ಗೊತ್ತಾಗ್ಲಂಗ ಅಹಂಕಾರ ಬಂದ ಗೊತ್ತಾಗ್ಲಂಗ ಇರ್ತೈತಿ. ಅದು ಸೂಕ್ಷ್ಮ ರೀತಿ ಒಳಗೆ ಅಹಂಕಾರ ಹೋಗೋದು ಭಾಳ ಕಠಿಣ. ಯಾವಾಗಲೂ ಗುರು ಸನ್ನಿಧಿಯಲ್ಲಿದ್ದು ಗುರು ಸೇವಾದೊಳಗೆ ತೊಡಗಿದ್ರೆ ಏನಾರ ಅಹಂಕಾರ ನಾಶ. ಅಗದಿ ನಂಬಿಕೆಯಿಂದ, ವಿಶೇಷವಾದ ನಂಬಿಕೆಯಿಂದ ಅವರಲ್ಲಿದ್ದು ಅವರ ಹೇಳಿದಂಥ ವಿಚಾರಗಳನ್ನು ಮನನ ನಿಧಿಧ್ಯಾಸನ ಮಾಡ್ಕೊಂತ ಬಿಟ್ಟು ಬಿಡದ ಅವ್ರ ಅಗಲದಂಗ, ಗುರು ಸನ್ನಿಧಿಯನ್ನು ಬಿಟ್ಟು ಅಗಲದಂಗ ಯಾವಾಗಲೂ ಇದ್ರೆ ಏನಾರ. ಇಲ್ಲ ಅಂದ್ರೆ ಯಾಕೈತಿ, ಇಲ್ಲ ಅಂದ್ರೆ ನಾ ಅದನ್ನು ಕೇಳೇನೆ, ಅಹಂಕಾರ ಬರ್ತೇನೆ. ನಡ್ಕೋಬೇಕಲ್ಲ, ತಗ್ಗಿ ಬಗ್ಗಿ ನಡಿಬೇಕಲ್ಲ. ಹೌದಿಲ್ಲ? ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಜ್ಞಾನ ಉಪದೇಕ್ಷಂತಿ ತತ್ವ ದರ್ಶನ ಅಂತ ಅದಕ್ಕೆ ಅಂದ. ಹೌದಿಲ್ಲ?
ಅವಾಗ ಅದರ ಉಪದೇಶವನ್ನು ಅವ್ರು ಕೊಡ್ತಾರೆ. ನಿನ್ನ ಪಕ್ವಾಗೈತಿಲ್ಲ ನೋಡಿ, ಅಂತಃಕರಣ ಪಕ್ವಾಗೈತಿ ಅಂತ ಬೀಜ ಬಿತ್ತಾರೆ. ಇದಕ್ಕೆ ಹಸನ ಐತಿಪ್ಪ, ಇದು ಇನ್ನ ಹೊಲಸ ಐತಿ, ಇದ್ರಾಗ ಇನ್ನ ಹರಗ್ಬೇಕು ಇದನ್ನ ಹೊಲ ಅಂತೀಯಲ್ಲ, ನೋಡಿ ಬಂದೆ ಅಂದ. ಇಂಥದ್ರಾಗ ಏನ್ ಬಿತ್ತಾರಪ್ಪ ಮರ ಅಂತೀನಿ, ಬೀಜ ಎಲ್ಲ ಕೇಳಕ್ಕವಂತ. ಅವಾಗ ಹಂಗೆ ಮಾಡ್ಬೇಕು ಅನ್ನೋದು ಒಂದು ಅವಾಗೂ ಒಂದು ಇದಿರ್ತೈತಿ. ಅಪಾತ್ರರಿಗೆ ಬ್ರಹ್ಮವಿದ್ಯೆಯನ್ನು ಪೇಳಬಾರದು ಎಂಬುದರೊಳು ಲೋಭ ಅವಾಗಿರ್ತೈತಿ. ಈ ನಮ್ಮನೆ ಲೋಭ ಇರ್ತೈತಿ. ಜ್ಞಾನಿಗಳಿಗೂ ಅವು ಕಾಮ, ಕ್ರೋಧ, ಲೋಭ ಈ ರೂಪದಿಂದ ಇರ್ತಾವಂತ ನಿಜಕ್ಕೂ ನಾರು ಹೇಳ್ಯಾರ. ಅವ್ರಿಗೆ ಇನ್ನೊಬ್ಬರಿಗೆ ನಾವು ಧ್ಯಾನ ಕುಂಡ್ರಲಿ ನಮ್ಮಂಗ ಅವು ಅಂತ ತಿಳ್ಕೊಂಡು ಶಿವ ಧ್ಯಾನಾದಿಗಳನ್ನು ಮಾಡಬೇಕೆಂಬ ಕಾಮ ಇರ್ತದೆ. ಅವು ನಮ್ಮಂಗ ಕುಂಡ್ರಲಿ, ಧ್ಯಾನ ಕುಂಡ್ರಲಿ ಅಂತ ಅವ್ರಿಗೆ ಧ್ಯಾನದ ಅವಶ್ಯಕತೆ ಇರುವುದಿಲ್ಲ, ಅನುಷ್ಠಾನ ಕೊಡುವ ಅವಶ್ಯಕತೆ ಇರುವುದಿಲ್ಲ. ಆದರೂ ಅವ್ರಿಗೆ ಅಭಿರುಚಿ ಉಂಟಾಗಲಿ ಸಾಧಕರಿಗೆ ಅಂತ ತಿಳ್ಕೊಂಡು ಧ್ಯಾನ ಕೊಡ್ರು. ಅವ್ರಿಗೆ ಕಾಮ, ಈ ಕಾಮ ಅವ್ರಿಗೆ ಇರ್ತದೆ. ನಮ್ಮಂಗಾರ ನೋಡ್ಯಾರ ಕುಂಡ್ರಲಿ, ಅವು ಧ್ಯಾನ ಕುಂಡ್ರು ಒಂದಿನ ಬಿಡ್ಲಿಲ್ಲಪ್ಪ ಧ್ಯಾನ ಕುಂಡ್ರು, ಅದನ್ನಾರು ನೋಡಿ ಕಲ್ಕೊಳ್ಳಿವು ಅಂತೇಳಿ. ಆದ್ರೆ ಅವ್ರಿಗೆ ಅವಶ್ಯಕತೆ ಇರುವುದಿಲ್ಲ. ಯಾವಾಗಲೂ ಅದೇ ನೆನವನಾಗಿರ್ತಾರೆ. ಅವ್ರು ನಡೆಯುವಾಗ, ಕೇಳುವಾಗ, ಹೋಗುವಾಗ ಎಲ್ಲ ಅದರಾಗ ಇರ್ತಾರೆ. ಸದಾಶಿವಾಗ ಅದ ಉದ್ಯೋಗ. ಅವ್ರ ಅವಶ್ಯಕತೆ ಇರ್ಲಿಲ್ಲ ಅಂದ್ರೂ ಯಾಕೆ ಅವ್ರು ಕೂಡ್ತಾರೆ ಅಂದ್ರೆ ಮುಮುಕ್ಷುಗಳಿಗೆ ಅಭಿರುಚಿ ಉಂಟಾಗಲಿ ಅಂತ ಧ್ಯಾನ ಕೂಡುದು, ಶಿವ ಧ್ಯಾನಾದಿಗಳನ್ನು ಮಾಡಬೇಕೆಂಬುದರಳು ಕಾಮ ಇರ್ತದೆ. ಅವ್ರು ಅಸದ್ ವಿಷಯವನ್ನು ಗ್ರಹಿಸಲಿಕ್ಕೆ, ಅವನ್ನ ತಗೊಳಕ್ಕಿಲ್ಲ, ನನ್ನದನ್ನು ಅಲ್ಲದನ್ನು ನಾವು ಮುಟ್ಟಕ್ಕಿಲ್ಲ ಅನ್ನುವಂಥದ್ದು ಇದಿರ್ತೈತಿ. ಮದ ಇರ್ತೈತಿ ನಾವು, ಹೌದಿಲ್ಲ? ಇಂದ್ರಿಯಗಳನ್ನು ಗೆಲ್ಲುವೆನೆಂಬ ಮಾತ್ಸರ್ಯ ಇರ್ತೈತಿ. ಅವನು ಗೆದ್ದ ತೀರ್ಬೇಕು ಅನ್ನುವಂಥ ಹಿಂಗ ಅವಾಗ ಮದ ಮಾತ್ಸರ್ಯ. ಇದು ನಿಜಗುಣರಿದ್ರು ಕೊಟ್ಟಾರ ಅವನ್ನೆಲ್ಲ ಯಾವ ರೀತಿ ಕಾಮ ಹೋಗಿರ್ತೈತೆ ಅಂತ. ಇಂಥ ಒಳ್ಳೇದಕ್ಕೆ ಇರ್ತೈತೆ ಅವಂಗಿಲ್ಲ ಅಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅವಂಗೆ ಹಂಗಿರ್ತಾವ. ಕ್ರೋಧ ಇನ್ನೊಬ್ಬರಿಗೆ ಇದನ್ನ ಮಾಡುವಂಗಿಲ್ಲ. ಅಸದ್ ವಿಷಯವನ್ನು ಗ್ರಹಿಸ ಸಿಟ್ಟು, ಇಂದ್ರಿಯಗಳನ್ನು ಗೆಲುವಿನೆಂಬ ಮಾತ್ಸರ್ಯ, ಅಸದ್ ವಿಷಯವನ್ನು ಗ್ರಹಣ ಮಾಡ್ಲಿಕ್ಕಿಲ್ಲ ಅನ್ನುವಂಥ ಮದ, ಇಂದ್ರಿಯಗಳನ್ನು ಗೆಲ್ಲುವೆನೆಂಬ ಮಾತ್ಸರ್ಯ ಅದು ಮದ, ಕ್ರೋಧ. ಅದು ಬಹಳ ದಿನ ಆದ್ಕೂಲೆ ಒಂದ್ ಸ್ವಲ್ಪ ಇದಾಗಿಬಿಡ್ತಾವ. ಅವರು ಬಂದೇ ಇಲ್ಲಿ ವಿಷಯನ ಬಂದಿಲ್ಲ, ಬರುವುದಲ್ಲ ಅದು. ಇಂದ್ರಿಯಗಳನ್ನು ಗೆಲ್ಲುವೆನೆಂಬ ಮದ, ಶಿವಧ್ಯಾನಾದಿಗಳನ್ನು ಮಾಡಬೇಕೆಂಬರು ಕಾಮ, ಅಸದ್ ವಿಷಯದಲ್ಲಿ ಕ್ರೋಧ. ಒಂದೀಟ ಇದನ್ನ ಸರ್ಚಾಡಿರ್ ಬರ್ತೈತೆ, ಅದು ಮುಸುಕ್ ಬಿದ್ದಿರ್ತೈತೆ. ಅದು ಬಹಳ ದಿನದ ಐತಿ, ಇದು ಬಂದಿಲ್ಲ ವಿಷಯ ಶನಿದಾಗ, ಹೌದಿಲ್ಲ? ಅದಕ್ಕೆ ಬಹಳ ದಿನದ ಐತೆ. ಅಸದ್ ವಿಷಯದಲ್ಲಿ ಕ್ರೋಧ ಇರ್ತೈತಿ. ಅಸದ್ ವಿಷಯ ಅಂದ್ರೆ ಇದೆ. ಇವನ್ನೆಲ್ಲ ಬಾಳೆ ಸುದ್ದಿ ಮಾತಾಡೋದ್ರಾಗ ಮಾತಾಡ್ಬೇಡ್ರಿಪ್ಪ ಅಂತ ಸಿಟ್ಟಿಗೆ ಹೇಳ್ತಿದ್ರು ಅವ್ರು. ಇಲ್ಲಿ ಅದಕ್ಕೆ ಬಂದಿರಿ ನೀವು, ಇಲ್ಲಿ ಬಂದಿಂದ ಇದನ್ನ ಅದನ್ನ ಬಗ್ಗೆ ಆ ಸುದ್ದಿ ತಗೊಂಡು ಏನು ಬಾಳೆ ಸುದ್ದಿ ಮಾತಾಡ್ಬೇಡ್ರಿ ಅನ್ನೋರು ಯಾರು ಅದಿರ ಇದ್ರಾಗ? ಒಬ್ರಾರ ಬರೇ ಇಲ್ಲಿ ಬಂದಿಂದು ಅದ ಸುದ್ದಿಯಪ್ಪ, ಜಗತ್ತಿನ ಸುದ್ದಿ, ಅದ್ರ ಬಗ್ಗೆ ಸಿಟ್ಟಿರ್ತೈತೆ ಅವು. ಅಸದ್ ವಿಷಯದಲ್ಲಿ ಕ್ರೋಧ, ಇಂದ್ರಿಯಗಳನ್ನು ಗೆಲ್ಲುವ ನಿಮ್ಮ ಮಾತ್ಸರ್ಯ, ಅಪಾತ್ರರಿಗೆ ಬ್ರಹ್ಮವಿದ್ಯೆಯನ್ನು ಹೇಳಬಾರದು ಎಂಬುದರೊಳು ಲೋಭ. ಅದಕ್ಕೆ ಬಂತಿದ್ದು ಕರ್ಕಿದ್ದಡ್ಡಿದ್ದು ಹೊಲ್ದಾಗ ಬಿತ್ತಬಾರ್ದಪ್ಪ, ಈ ಹಸನ್ ಮಾಡಿ ಬಿತ್ತು ಇದನ್ನ ಹಂಗ ಅವ್ರಿಗೆ ತಿಳಿ ಮಾಡಿ ಹೊಲ ಹಸನ ಅಂತಃಕರಣ ಸ್ವಚ್ಛ ಆದಾಗ ಬಿತ್ತಿರ್ ಫಲಿಸ್ತೈತಿ. ಅದ್ರ ಸಂಬಂಧ ಬಂತಿದ್ದ, ಹೌದಿಲ್ಲ? ಮೋಹ ಇರ್ತೈತಿ. ಇವು ಅರಿವು ಮರುವುಗಳು ಬುದ್ಧಿ ಧರ್ಮ, ಆತ್ಮನಿಗೆ ಸಂಬಂಧ ಇಲ್ಲ ಇವ. ಅದು ಬುದ್ಧಿ ನಾನ ಮರ್ತೀನಿ, ಇದ ಅಭಿಮಾನ ಹಿಡ್ಕೊಂಡು ಕೊಂಡಿರ್ತೈತಿ. ನನಗೆ ಬರವಲ್ದಪ್ಪ ಇದೆ. ಬುದ್ಧಿಗೆ ಸಂಬಂಧ ಐತದ. ಅರಿವು ಮರುವೆಗಳು ಬುದ್ಧಿ ಧರ್ಮ, ಅವು ನಿನ್ನ ಧರ್ಮ ಅಲ್ಲ. ಅವು ನಿನ್ನಲ್ಲಿ ಅರಿವು ಮರುವೆಗಳ ಮೀರೈತಿ ನೀರು ಅಂತ. ಬುದ್ಧಿಗೆ ಸಂಬಂಧಪಟ್ಟೈತೆ ಅದು. ಅರಿವು ಮರುವೆಗಳು ಬುದ್ಧಿ ಧರ್ಮದ. ಬುದ್ಧಿ ಅಂದ್ರೆ ಬಹಳ ನೆನಪಿಟ್ಕೋತಾನ. ಅದ್ಯಾಕೆ ನಾ ಆಗಕ್ಕೆ ಹೋಗ್ಲಿ ಹೋ ಮರ ಅಂದ್ರೆ ಅಜ್ಜ ಮೀರಿದೆ. ನಾ ಬುದ್ಧಿ ಅಂತ ನೀ ಬುದ್ಧಿ ಅದಿ, ನಿಮ್ಮ ಅಪ್ಪ ಬುದ್ಧಿ ಅದಿ, ನಾ ಯಾಕೆ ಬುದ್ಧಿ ಆಗ್ಲಿ? ಬುದ್ಧಿ ಮೀರಿದೇನೆ ಅಂದ್ರೆ ಅಜ್ಜ. ಅಲ್ಲಿ ರೋಣಕ್ಕೆ ಹೋದಾಗ ಅಲ್ಲಿ ರೂಢಿ ಅದು. ನಾವು ಅವರು ಒಂದು ಸಿನಿಮಾ ಟಾಕೀಸ್ ಓಪನಿಂಗ್ ಮಾಡಕ್ ಹೋಗಿದ್ವಿ. ಕಾಡಾಕತೈತ್ರಿ ಅಜ್ಜಾರು, ಭಾಳ ಕಾಡಾಕತೈತಿ ನಮ್ಮನ್ನ. ಒಟ್ಟ ಏನು ಕಾಡಾಟ ಆಯ್ತು ಬಿಟ್ಟದ್ರಿ ಅಂತ ನಾಗನೂರಿಂದ ಹೋಗಿದ್ವಿ ಅಜ್ಜಾರು ನಾವು ಸಿನಿಮಾ ಟಾಕೀಸ್ ಓಪನಿಂಗ್ ಮಾಡಕ್ಕಲ್ಲಿ ಹೊಳೆ ಅಲ್ಲೂರಿಗೆ. ಒಂದು ಗೌರಿ ಪಿಕ್ಚರ್ ಹತ್ತಿತ್ತು ಅಲ್ಲಿ. ಅದನ್ನ ಬಟನ್ ಚಾಲು ಮಾಡಿ ಇಲ್ಲಿ ಬಂದು ನೋಡ್ತೀರಿ ನಾನು ಅಜ್ಜಾರು. ಕೆಟ್ಟ ಬಿಸಿಲಾಗ ಹೋಗಿದ್ವಿ. ನಾವು ಸುಮ್ಮನೆ ಅದೀವಿ.
ಹೊಟ್ಟೆ ಹಸ್ತಿತ್ತು ನೋಡ, ಆ ಟೈಮ್ನಾಗ 2 ಗಂಟೆ ಮ್ಯಾಗ ಆಗಿತ್ತು. ಅದನ್ನ ನೋಡ್ತೀರ ಅಂತಾರೆ ನಾವು. ಹಂಗ ಏನಂತಾರ ಇವ್ರು ನೋಡಿ ಚಾಲು ಮಾಡಿ ಬಂದು ಒಂದು ಅಲ್ಲಿ ಊರ್ ಮನಿ ಹೊಳೆನಾರ್ ಬೀಗರ ಮನೆಗೆ ಊಟಕ್ಕೆ ಹೋದ್ವಿ. ಅಲ್ಲಿ ಅವಾಗ ಅಲ್ಲಿ ಹೋದವ್ರೆಲ್ಲ ಅಪ್ಪರು ಯಾವಾಗ ಬಂದಿರ್ ಬುದ್ಧಿ, ಯಾವಾಗ ಬಂದಿರ್ ಬುದ್ಧಿ, ಎಲ್ಲರೂ ಬರೋರು ಯಾವಾಗ ಬಂದಿರ್ ಬುದ್ಧಿ, ಹಂಗ ಗಂಟೆ ಬಿದ್ದಿರಲ್ಲ ಬುದ್ಧಿ ಬುದ್ಧಿ ಅಂತ. ನೀವು ಬುದ್ಧಿ ಅದೇ, ನಿಮ್ಮ ಅಪ್ಪ ಬುದ್ಧಿ ಅದ, ನಾಯಕ್ ಬುದ್ಧಿ ಅದ, ಬುದ್ಧಿ ಮೀರಿದೆ ನಾನು, ನಾಯಕ್ ಬುದ್ಧಿ ಆಗ ಕೂಲಿ ಅಂತ ಅಜ್ಜವ್ರು ಅಂದಿದ್ರು ಇದನ್ನು. ಅದಕ್ಕೆ ಬುದ್ಧಿ ಅಂತ ಕಡೆ ಅಂದ್ರೆ ಅರು ಮರುವೆಗಳು ಬುದ್ಧಿಯ ಧರ್ಮಗಳು. ಎಲ್ಲರಿಗೂ ಸ್ವಭಾವ ಇದು ಮರು ನೆನಪಾಗುವಂತಪ್ಪ ಇದಂತ ಇರ್ತೈತಲ್ಲ, ಹೌದಿಲ್ಲ? ಅದು ತಳದಾಗ ಸಿಕ್ಕಿರ್ತೈತಿ, ಭಾಳ ಮ್ಯಾಗನ ಮ್ಯಾಗ ಬಿದ್ದು ಬಿಟ್ಟಿರ್ತೈತಿ ಬೇರೆ ವಿಷಯ. ಅದನ್ನ ಎಲ್ಲಿ ಬಿದ್ದೈತಪ್ಪ, ಒಂದು ಸಾಮಾನು ದೌಡ್ ಸಿಗೋದಿಲ್ಲ. ಯಾಕ್ರಿ ಇಲ್ಲಿ ಬಿದ್ದೈತಪ್ಪ ಇದ್ ಮೇಲೆ, ಹೌದಿಲ್ಲ? ಆ ಕಡೆ ಲಕ್ಷ್ಯ ಕಡಿಮೆ ಆಗಿರ್ತೈತಿ ಅಲ್ಲ, ದೌಡ್ ಸಿಗೋದಿಲ್ಲ. ಯಾಕಡೆ ಆಸಕ್ತಿ ಇರ್ತೈತಿ ಅದ ದೌಡ್ ಸಿಗ್ತೈತಿ, ಹೌದಿಲ್ಲ? ಹಿಂಗೆ ಸ್ವಭಾವ ಅದ, ಎಲ್ಲರ ಸ್ವಭಾವ ಹಂಗೈತೆ ಬುದ್ಧಿ. ಅದಕ್ಕೆ ಯಾವಾಗಲೂ ಬುದ್ಧಿ ತರಿತಿರ್ಬೇಕು, ಎಚ್ಚರ ಇರ್ಬೇಕು, ಇದ್ರ ಕಡೆ ಲಕ್ಷ್ಯ ಇರ್ಬೇಕಂದ್ರೆ. ಅಂದ್ರೆ ಇದನ್ನು ಹೊಂದಬೇಕನ್ನುವಂಥ ಉತ್ಕಟ ತವಕ ಬೇಕು, ಅಂದಾಗ ಇದನ್ನು ಹೊಂದಾಕ ಬರ್ತೈತಿ. ನಾವು ಕೇಳಿದ ಕೂಡಲೇ ಮತ್ತೆ ಬೀಳ್ತಾವ, ಇದ್ರಾಗ ಬೇರೆ ಬಂದು ಬಿಡ್ತಾವ ವ್ಯವಹಾರದ ಇವೆಲ್ಲ ಬಂದು ಅಂದ್ರೆ ಮಾರ್ತು ಬಿಡ್ತೇವೆ. ಇದನ್ನೆಲ್ಲ ಎಲ್ಲಿ ತಳದಾಗ ಸಿಕ್ಬಿಡ್ತೈತಿ. ಅದು ಎಲ್ಲಿ ತೆಗಿನ್ ಬಿಡು ಮರ, ಇನ್ನು ಅಲ್ಲಿ ಇವನ್ನೆಲ್ಲ ಸರಿಸಿ ಅಂತ. ಯಾಕ್ರಿ ಭಾಳ ಗಾಢ ಆಗಿಬಿಡ್ತಾವ, ಅವ ವಿಷಯಗಳು ಹೆಚ್ಚಾಗಿಬಿಡ್ತಾವ. ಅದ್ರ ತಾಕ್ಲಾಡ್ದಾಗ ಇದನ್ನ ಮರೆಸಿ ಬಿಡ್ತಾವೆಲ್ಲ. ವಾತಾವರಣ ಹಂಗ ಇರ್ತೈತಿ ಅಲ್ರಿ, ಅದಕ್ಕೆ ಸಂಘದಾಗ ಕೂಡಬೇಡ ಅಂತಾವ ಅಂತ ಮುಸುಕ್ ಬಂದ್ಬಿಡ್ತೈತಿ. ಅದಕ್ಕೆ ಸಂಘ ಜಡ ಬುದ್ಧಿ ಜಡ ಸಂಘದ ಬೆರೀಬಾರ್ದು ನೀವು. ಅವಾಗ ಇದನ್ನ ಯಾವಾಗ ಇದ್ರ ಸರಳ ನಮಗ ಆಕೈತಿ ಅಂತಿದ ಅಭ್ಯಾಸ ಸಾಗ್ತೈತಿ. ಇಲ್ಲ ಕಠಿಣ ಐತಿ, ಅದನ್ನ ಸರಿಸಿ ಮಾಡೋದು ಅಂದ್ರೆ ಭಾಳ ಕಠಿಣ ಐತಿ. ಯಾಕೆ ರೂಢಿ ಅಭ್ಯಾಸ ನಮ್ದು ಅದ ಐತಿ. ಜಡ ಬುದ್ಧಿ ಜಡ ಸಂಘ ಮಾಡಿ ಬುದ್ಧಿ ಎಲ್ಲ ಜಡ ಆಗ್ಬಿಟ್ಟೈತಿ. ಅದು ಅಷ್ಟೊಂದು ತೀಕ್ಷ್ಣ ಆಗವಲ್ದು ಬುದ್ಧಿ. ಯಾಕ ಜಡ ಬುದ್ಧಿ ಜಡ ಸಂಘ ಬಿಡು, ಇಂಥ ವಿಚಾರವಂತರ ಸಂಘ ಮಾಡೋ, ನಿನ್ನ ಬುದ್ಧಿ ತೀಕ್ಷ್ಣ ಆಕೈತಿ. ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ಅಂತಂದಾರಲ್ಲ, ತಡೆಯದೆ ಸುವಿಚಾರವೆಂಬ ಬಶಿತವನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳೆದಂಗೆ ಅವಾಗ ಬುದ್ಧಿ ತೀಕ್ಷ್ಣ ಆಕೈತಿ. ಅದಕ್ಕೆ ಸೂಕ್ಷ್ಮಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮದರ್ಶಿ ಎಂದರು. ಸೂಕ್ಷ್ಮಾತಿ ಸೂಕ್ಷ್ಮ ಆಗ್ಬೇಕಾದ್ರೆ ಬುದ್ಧಿ ನಮ್ದು ಅರ್ಥ ಆಗ್ಬೇಕಂತಂದ್ರೆ ಜಡ ಬುದ್ಧಿ ಜಡ ಸಂಘದ ಸಹವಾಸ ಬಿಡದ, ಇಲ್ಲ ಮತ್ತು ಮಂಡಾಗಿಬಿಡ್ತದೆ. ವಿಚಾರ ಮಾಡೋ ಸಾಮರ್ಥ್ಯ ಕುಂಠಿತಕ್ಕೈತಿ. ಏನು ಕೇಳಿದ್ವಿ ಅದನ್ನ ವಿಚಾರ ಮಾಡಕ್ ಸುಧಾ ಸಾಮರ್ಥ್ಯ ಉಳಿದ್ವಿ ನಾವು. ಅದಕ್ಕೆ ಸಂಘದಿಂದ ನಾವು ಸ್ವಲ್ಪ ಅಭ್ಯಾಸದ ಶಿವಳಿಗೆ ಅದ ಮಾಡಬೇಕು. ಪ್ರತ್ಯಾಹಾರ, ಸ್ಥಾನ ಪ್ರತ್ಯಾಹಾರ ಅಂತ ಜಡ ಬುದ್ಧಿ ಜಡ ಸಂಘದ ಪ್ರತ್ಯಾಹಾರ ಮಾಡಬೇಕು. ಅಂದಾಗ ಇದನ್ನ ಅಭ್ಯಾಸ ಮುಂದುವರಿತೈತಿ ನಮ್ಗೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ನಿಮ್ಮಪ್ಪ ಸತ್ತು ನಿಮ್ಮ ಮಗು ಗೂಟು ಕುಂತರು ಹತ್ತುದಿಲ್ಲದ ಅಂತಿದ್ರು ಅಜ್ಜ ಅವ್ರನ್ನ. ಆ ಸಂಘ ಸ್ಥಾನ ಪ್ರತ್ಯಾಹಾರ ಮಾಡಬೇಕು. ಜಡ ಬುದ್ಧಿ ಜಡ ಸಂಘ ಬಿಡೋದ. ಅಪಾಯಕರ ವಲಯ ಅಂತಿದ್ರು ಅಜ್ಜ ಅವರು. ಅಂತಲ್ಲಿ ಡೇಂಜರಸ್ ಪ್ಲೇಸ್. ನಾ ಅಲ್ಲೇ ಕುಂತ ಮಾಡ್ತೇನೆ ಹೇಳಿದ್ರು ಮಾತಾಡೋ ಅದನ್ನು ಮಾಡ್ತೈತಿ ಬರೀ, ಹೌದಿಲ್ಲ? ಆ ಜಗ ಅಲ್ಪ ನೀವು ಕೊಂಡ್ರುದು. ಅದು ಎಂಥ ಶಾನ್ಯ ಅದಾನಂದ್ರು ಸುಧಾ, ಪಂಡಿತ ಅದಾನಂದ್ರು ಅವನನ್ನ ಅದು ಓದ ಎಳ್ಕೊಂಡು ಹೋಗ್ತೈತಿ. ಬಲವಾನ್ ಇಂದ್ರಿಯ ಗ್ರಾಮಂ ವಿದ್ವಾಂಸಂ ಅಪಿ ಕರ್ಷತಿ ಅಂತ ಜಡಬುದ್ಧಿ ಜಡ ಸಂಘದ ಸಹವಾಸ ಎಂಥವನನ್ನಾದ್ರೂ ಅವನು ತನ್ನ ಸೆಳು ಎಳ್ಕೊಂಡು ತನ್ನಂಗ ಮಾಡ್ಕೊತೈತಿ. ಅದಕ್ಕೆ ಅದನ್ನು ಮಾಡಬೇಡ್ರಿ ಅಂತ ಅಜ್ಜ. ಅಭ್ಯಾಸಿಗೆ ಮೊದಲೇಕೆ ಅಭ್ಯಾಸದ ಶೆಳಗು ಸಾಧಕನಿಗೆ ಅವನ್ನೆಲ್ಲ ವರ್ಜಿ ಮಾಡ್ರಿಪ್ಪ ಅಂತ ಸಂಘ ಮಾಡ. ಇಲ್ಲಿ ಬಂದು ಕೊಂಡ್ರಪ್ಪ ಅಲ್ಲಿ ಅಂತೈತೆ ಅದು. ಅಲ್ಲಿ ಮುಂಜಾನೆ ಹೋಗಿನ ಹೇಳಪ್ಪ, ಮತ್ತೆ ಇಲ್ಲಿ ಹೋಗಿ ಇಲ್ಲಿ ಹೊಸ ಹೊಸ ಸುದ್ದಿ ಕೇಳ್ತಾವ. ಇಲ್ಲಿ ಯಾರು ಬರ್ಬೇಕು, ಇಲ್ಲಿ ಯಾರು ಇರೋದಿಲ್ಲ ಹಂಗೆ ಸುದ್ದಿ ಹೇಳವ್ರ. ಬ್ಯಾಡಪ್ಪ ನಮಗೆ ಅದನ್ನ ಬಿಟ್ಟು ಆರಾಮ್ ಇಲ್ಲಿ ಯಾವುದು ಗದ್ದಲಿಲ್ಲ ಬಂದು ಕೊಂಡಿರ್ತೇನೆ. ಶ್ರಾವಣ ಮಾಸ ಮುಗಿ ಮಠಾರು ಬಂದು ಕೊಂಡಿರ್ತೀಯ ಇಲ್ಲಿ? ಕೊಂಡ್ರ ನಗಾನ ಸರಿ ಶಾಳಿ ಬಿದ್ದೈತಿ. ಏನು ಮಾಡೋದು? ನಿನ್ನ ದುರ್ದಶೆ ಅದು. ಯಾಕ್ರಿ ಇಷ್ಟು ಮಹಾತ್ಮರು ಎಚ್ಚರಗೊಳಿಸಿರು, ಅದನ್ನ ನಾವು ಎಚ್ಚರಗೊಳಿಲ್ಲ. ನಿನ್ನ ಹಣೆ ಬರ, ಯಾರೇನು ಮಾಡೋದು? ನಡಿತೈತಿ. ಹೊಂದಿದ ಮ್ಯಾಗಿನ ಮಾತು ಒಂದಕ್ಕಿಂತ ಪೂರ್ವದಲ್ಲಿ ಲಾಗು ಮಾಡ್ಕೋತೇನಂದ್ರೆ ಅವಾಗ ಎಲ್ಲರೂ ಕೂಡ ಇದ್ರು ಕೂಡ ತನ್ನಂಗ ತಾಳಿರ್ತಾರ. ಹಿಂದೆ ಮಾಡಿದ್ದು ಏನು ಮಾಡಿದ್ರು ತಿದ್ದಕ್ಕಾಗೋದಿಲ್ಲ, ಅದನ್ನು ಉಂಡೆ ತೀರ್ಬೇಕಾಗೈತಿ. ಅದಕ್ಕೆ ಯಾರಿಗೂ ಪ್ರಾರಬ್ಧವನ್ನು ತಿದ್ದಲಿಕ್ಕೆ ಆಗೋದಿಲ್ಲ ಅಂತ ತಿಳಿದು
ಸುಮ್ಮನೆ ಅನುಭವಿಸೋದು ಒಂದೇ ಕೆಲಸ, ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಮತ್ತು ಇದ್ದಿದ್ರೆ ಎಂತೆಂಥವ್ರ ಸಾಹಸಿಗಳನ್ನು ಅವ್ರು ಏನೇನಾಗ್ಯಾರ ನೋಡ್ಕೋರಿ. ರಾಮ, ನಳ, ಪಾಂಡವ, ಅಳುಕಲಿ ಬಿರುದು ಸಾಹಸಿಗಳೇನಿಪ್ಪ, ದೊಡ್ಡ ದೊಡ್ಡ ಸಾಹಸಿಗಳು, ಏನು ಕಡಿಮೆ ಅವ್ರಿಗೆ ಆಕಿತ್ತಲು ತಪ್ಪಿಸ್ಕೊಳಕ್ಕೆ ಯಾಕೆ ಆಗಲಿಲ್ಲ? ಸುಡಗಡ್ಕಾಯ್ತಿ ಹರಿಶ್ಚಂದ್ರ, ನಳ ಚಕ್ರವರ್ತಿ ಅಡಿಗೆ ಮಾಡಕ್ಕೆ ಅಡ್ಡಾಡ್ತಿ ಮಂದಿ ಮನೆ ಆಗೋದಿಲ್ಲ, ಎಲ್ಲಿ ಇದು ಮಾಡ್ತಾರೆ ಅಲ್ಲಿ. ರಾಮ ವನವಾಸ ತಿರುಗಿ, ಪಾಂಡವರು ವನವಾಸ ತಿರುಗಿದ್ರು. ಎಂತೆಂತಾಗ ಇದು ಬಂತೆ ಮಾಡಿದ ಕರ್ಮ. ಬಾಪು ವಿಧಿಯ ಅದಕ್ಕೆ ಕರ್ಮ ಮಾಡಿದ ಕರ್ಮನ ವಿಧಿ ಅಂತಾರೆ, ಅದಕ್ಕೆ ವಿಧಿ ವಿಲಾಸ ಅಂತ ಅದಕ್ಕೆ ಅಂತಾರೆ. ಎಲ್ಲರಲ್ಲೇ ಐತೆ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ನಾವು ಏನ್ ಮಾಡಿದ್ರು ನಮಗೆ ಎಂಥ ಥರದ ಏನ್ ಮಾಡಿದ್ರು ಅಲ್ಲಿ ಎಷ್ಟು ಮಂದಿ ಇದ್ರು ಅವರು, ಎಂತೆಂಥ ಶೂರ ವೀರ ಇದ್ರು. ದ್ರೌಪದಿಯನ್ನ ಸೀರೆ ಸೆಳೆಯುವಾಗ ಇವರು ಎಂಥ ವೀರ ಇದ್ರು, ಏನ್ ಮಾಡಿದ್ರಪ್ಪ ಇವರು? 5 ಮಂದಿ ಗಂಡರಿಂದ ಇದ್ರು, ಏನು ಹರ್ಕೊಂಡ್ರ ಅವರು ಅಂದ್ರ ಅವ್ರು. ಯಾಕ್ರಿ? ಸುಮ್ಮನೆ ತಲೆ ತಿಳ್ಕೊಂಡ್ ಮಾಡ್ಕೊಂಡು ಕುಂತಿದ್ವು. ಏನ್ ಮಾಡೋದು? ವಿಧಿ ವಿಲಾಸ ಹಂಗಿತ್ತು ಮಾಡಿದ ಕರ್ಮ. ಏನ್ ಮಾಡೋದು? 5 ಭೂಪರಿದ್ದ ಏನ್ ಮಾಡಿದ್ರು ಇವರು? ಹೌದಿಲ್ಲ? ಎಂತೆಂಥವ್ರು ವೀರರು. ಹೌದಿಲ್ಲ? ಅರ್ಜುನ ಎಂತ 3 ಲೋಕದ ಗಾಂಡ ಸುಮ್ಮನೆ ಕುಂತಿದ್ದ ಅವನು. ಹೌದಿಲ್ಲ? ವಿಧಿ ಆಟ ಆಡಿಸ್ತೈತೆ ಅದು. ಎಂಥವ್ರನ್ನ ಏನ್ ಮಾಡೋದಿಲ್ಲ. ಹೌದು, ಪ್ರಾರಬ್ಧ ಕಾಪಾಡ್ತೈತಿ. ನೀ ಮಾಡಿದ ಧರ್ಮನ ನೀನು ರಕ್ಷಣೆ ಮಾಡ್ತೈತಿ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮ ಅಂದ್ರೆ ನಾವು ಒಳ್ಳೆಯದನ್ನು ಪುಣ್ಯವನ್ನ ಮಾಡೋದು ಧರ್ಮ. ಇನ್ನೊಬ್ಬರಿಗೆ ಕೆಡಕ್ ಮಾಡದೇ ಇರೋದ ಧರ್ಮ. ಕೆಡಕ್ ಮಾಡೋದೇನ ಅಧರ್ಮ. ನೀ ಹಿಂದೆ ಮಾಡಿದ್ದಿ ಅದನ್ನ ನಿನಗ ಒದಗೈತಿ. ನೀ ಮಾಡೋದು ಬಿಟ್ಟಿ ಅಂದ್ರೆ ನಿನ್ನ ರಕ್ಷಣೆ ಮಾಡ. ಯಾರಿಗೆ ಏನೂ ನೀ ಮಾಡಲಿಲ್ಲ ಅಂದ್ರೆ ನಿನಗೇನೂ ಆಗೋದಿಲ್ಲ. ಮಾಡಿದಾಗ ಆಗಿದೆ. ಮಾಡಿ ಬಿಟ್ಟಿ ಅದನಿಗೆ ನನಗೆ ತಪ್ಪಿಸ್ಕೋಬೇಕಂದ್ರೆ ಸಾಧ್ಯನೇ ಇಲ್ಲ. ಸುಮ್ಮನೆ ಊಟ ಮಾಡಿಬಿಟ್ಟು ಏನು ಕೈಯಾಗಿರೋ ಮಠ ಕಲ್ಲು ಕೈಯನ್ನ ಬಿಟ್ಟು ಹೋಗೈತೆ ಅದು ಜಾರಿ. ನೀನು ಹೌದಿಲ್ಲ? ಅದು ಯಾರು ಏನೇನು ಮಾತು ಹೋದ್ರೆ ಹೋತೆ ಅದು. ಹೌದಿಲ್ಲ? ಕೆಟ್ಟ ಹತ್ತಿ ಬಿಟ್ಟತಿ ಈಗ. ಅದಕ್ಕೆ ನೋಡ್ಕೊಂಡು ಮಾತಾಡ್ಬೇಕಾದ್ರೆ ತೂಕದ ಮಾತು, ವಜನ ಕಟ್ ಅಂತಾರಲ್ಲ, ಮಾತಾಡಿದ್ರೆ ಹೆಂಗ ಅದು ಪರಿಣಾಮ ಏನಾಕೈತಿ ಅದು ನೋಡ್ಕೊಂಡು ಮಾತಾಡ್ಬೇಕು. ಏನೋ ಮಾತಾಡ್ಬೇಕು. ತೂಕದ ಮಾತು, ವಜನ್ ಕಟ್ಟು ಮಾತಾಡ್ಬೇಕಂತಾರಲ್ಲ. ಯಾರು ಅಲ್ಲ ಅನ್ನಬಾರ್ದು. ಅದನ್ನ ಯಾಕ್ರಿ ತೆಗೆದು ಆಗ್ಬಾರ್ದ ಮಾತಾಡಿದ ಮಾತು. ಅದಕ್ಕೆ ವಜನ್ ಕಟ್ ಅಂತಾರ. ಹೌದಿಲ್ಲ? ಯಾರಿಗೂ ಆಗಿರ್ಬಾರ್ದು ಅಂಥ ಅನುಭವ ಪಕ್ವಾದಂಥ ಮಾತು. ಅದು ಅನುಭವಿಗಳಲ್ಲಿ ಇರ್ತದೆ. ಬ್ರಹ್ಮನಿಷ್ಠ ಅನುಭವಿಗಳ ಮಾತನ್ನು ಅಮರವಾಣಿ ಅದು. ಅದನ್ನು ಯಾರಿಗೆ ಅಲ್ಲಗಳಕ್ಕಾಗುದಿಲ್ಲ. ಅದು ಎಲ್ಲರೂ ಗಪ್ಪಕಾರ ಅಂತಿದ್ರು ಅಜ್ಜ. ಅವ್ರು ಬಿಟ್ಟು ಅವ್ರವ್ ಗಪ್ಪ ಅದಾಳ ಅಂತಿದ್ರು ಅಜ್ಜ. ಹಂಗೇನ ಕಾಯ್ಕೊಂಡು ಹೋಗಿಲ್ಲ ಯಾರು. ಅನುಭವದ ಹಂಗ ಅಂತ. ಬ್ರಹ್ಮನಿಷ್ಠರ ಹೊರತಾಗಿ ಯಾರು ಅನಿಮಿತ್ತ ಬಂಧುಗಳಿರುವುದಿಲ್ಲ. ಯಾರಾದರೂ ಒಂದು ನಿಮಿತ್ತಕ್ಕೋಸ್ಕರ ಬಂಧುಗಳಾಗಿರ್ತಾರೆ ಹೊರತು ಅನಿಮಿತ್ತ ಬಂಧುಗಳಾಗಿರುವುದಿಲ್ಲ. ಯಾವ ಸಂಬಂಧ ಇಲ್ಲೇ ಅವ್ರು ನಮಗೆ ಹಿತೈಷಿಗಳಾಗಿರ್ತಾರೆ. ಈ ಹೆಣ್ಣು ಕೊಟ್ಟಾಗ ಅದು ಗಂಡು ಕೊಟ್ಟದ್ದು ಅವರ ಯಾರ ಅಣ್ಣ ತಮ್ಮರಿ ಹಿತೈಷಿಗಳು ರಕ್ತ ಸಂಬಂಧದಿಂದ ಆತಿ. ಯಾವುದು ಸಂಬಂಧ ಇಲ್ಲೇ ಅನಿಮಿತ್ತ ಬಂಧು ಅಂತ. ಯಾವ ನಿಮಿತ್ತ ಇಲ್ಲೇ ಬಂಧುಗಳು. ಎಲ್ಲರಲ್ಲಿ ತನ್ನಲ್ಲಿ ಎಲ್ಲರನ್ನು ಕಾಣುವುದು ಅಂದ್ರೆ ಹಗರ ಬಗರ ಕೆಲಸ ಇಲ್ಲ. ಆತ್ಮವತ್ತು ಸರ್ವಭೂತೇಶ. ಇದನ್ನ ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸ್ಬೇಕು ನೋಡಿ. ಎಲ್ಲರಲ್ಲಿ ಪರಮಾತ್ಮದನ, ಎಲ್ಲರೂ ದೇವ ಸ್ವರೂಪಗಳದಾರ. ಯಾರು ಹೆಚ್ಚಿನವರಲ್ಲ, ಯಾರು ಕಡಿಮೆ ಅವರಲ್ಲ. ಏನ್ ನೋಡಿ ಹೇಳ್ತೀನಿ ಹೆಚ್ಚಿನ ಅವನ ಇಲ್ಲದ್ದು ನೋಡಿ ಹೇಳ್ತೀರಿ. ಇದ್ದ ವಸ್ತುವಿನ ಕಡೆ ಲಕ್ಷ ಕೊಟ್ರೆ ಎಲ್ಲರೂ ಸಮಾನ ಅದ. ಅದ ಸಮತ್ವ. ಅದ್ರ ಕಡೆ ಲಕ್ಷ ಕೊಡೋದನ ಯೋಗ. ಸಮತ್ವಂ ಯೋಗ ಉಚ್ಯತೆ ಅಂತ. ಆ ಸಮತ್ವದ ಸ್ಥಿತಿ ಕಡೆ ಲಕ್ಷ ಕೊಟ್ಟಾಗ ಅಲ್ಲಿ ಭೇದ ಭಾವ ಬರುವುದಿಲ್ಲ. ಇದನ್ನ ತಿಳ್ಕೊಳ್ಳೋ ಅಭ್ಯಾಸದಾಗ ತೊಡಗಿದಾನ. ಸಮತ್ವದ ಕಡೆ ಲಕ್ಷ ಕೊಡಾಕಟ್ಟಿವ ಅಂದ್ರೆ ಅಜ್ಜವ್ರು ಇದ್ರ ಬಂದೈತೆ ನೋಡಿ. ತನ್ನ ತಿಳ್ಕೊಳ್ಳೋ ಅಭ್ಯಾಸದಾಗ ತೊಡಗಿದ್ರೆ ಎಲ್ಲರನ್ನ ಸಮತ್ವದಿಂದ ಕಾಣುವಂತ ಮನೋಭಾವ ಎಲ್ಲರಿಗೂ ಬರ್ತೈತೆ. ಆ ಇರುವಿಕೆ ಕಡೆ ಲಕ್ಷ ಕೊಟ್ರೆ, ತೋರಿಕೆ ಕಡೆ ಲಕ್ಷ ಕೊಟ್ರೆ ಭೇದ ಕಾಣಿಸ್ತೈತಿ.
ಅದಕ್ಕೆ ಯಾವಾಗಲೂ ಇದ್ರ ಕಡೆ ಲಕ್ಷ ಕೊಟ್ಟ ಅವ ಯಾರಲ್ಲಿ ಅವ ಭೇದ ನೋಡಕ್ ಹೋಗುದಿಲ್ಲ. ಸರ್ವನ ಸಮತ್ವ ದೃಷ್ಟಿಯಿಂದ ಸ್ವಾಭಾವಿಕವಾಗಿ ಬಂದ್ಬಿಡ್ತೈತೆ ಅವಾಗ. ಆ ಇರುವಿಕೆ ಕಡೆ ಲಕ್ಷ ಕೊಟ್ರ ಅಲ್ಲಿ ಭೇದ ಕಾಣೋದಿಲ್ಲ ನಾವು. ಇನ್ನೊಂದನ್ನು ನೋಡುದಿಲ್ಲ ನಾವು. ಎಲ್ಲಿ ಇನ್ನೊಂದನ್ನು ಕಾಣುದಿಲ್ಲ, ಇಲ್ಲೊಂದನ್ನು ನೋಡುದಿಲ್ಲ, ಅಲ್ಲಿ ಭೇದ ಎಲ್ಲೈತಿ. ಎಲ್ಲಿ ಇನ್ನೊಂದನ್ನು ಕಾಣ್ತಾನೋ, ಇನ್ನೊಂದನ್ನು ನೋಡ್ತಾನೋ, ಅಲ್ಲಿ ಭೇದ ಬರ್ತದೆ. ಅವ ಬೇರೆ, ನಾ ಬೇರೆ ಅನ್ನೋ ಒಂದು ಬರ್ತದೆ. ಅನ್ಯತೆ ಕಾಣಲಿಲ್ಲ, ಇನ್ನೊಂದನ್ನು ನೋಡ್ಲಿಲ್ಲ, ಅವನು ತನ್ನನ್ನ ನೋಡಿದೆ ಎಲ್ಲರಲ್ಲಿ. ಅಲ್ಲಿ ನಾನು ಅದೇನಲ್ಲ. ಎಲ್ಲರಲ್ಲಿ ಎಲ್ಲ ಪ್ರಾಣಿಗಳು ನನ್ನ ಸ್ವರೂಪನದವು. ನನ್ನ ಇದ್ರ ಮ್ಯಾಗ ಎಲ್ಲ ವ್ಯವಹಾರ ಮಾಡ್ತಾವ ಅಂತ. ಜಗವೆಂದುಡು ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನಿ ಉತ್ತಮನು ನೋಡ ಅಂತ. ಅವ ಜಗತ್ತಿಗೆ ಕಲ್ಯಾಣ ಕರ್ತವ. ಅವನಷ್ಟು ಕಲ್ಯಾಣ ಯಾರಿಂದನೂ ಆಗುದಿಲ್ಲ ಜಗತ್ತಿಗೆ. ತನ್ನನ್ನು ತಾ ತಿಳ್ಕೊಂಡವ ಅವನ ಜ್ಞಾನಿ ಅಂತಾರೆ. ಅವಾಗ ಬ್ರಹ್ಮನಿಷ್ಠ. ಅಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುದಿಲ್ಲ. ಈ ನಾಮರೂಪಗಳನ್ನು ತೆಗೆದುಹಾಕಿ ಅಸ್ಥಿ ಭಾತಿ ಪ್ರಿಯವನ್ನು ಅನುಸಂಧಾನ ಮಾಡಿ ಅಂದಾಗ ಎಲ್ಲರನ್ನ ಸಮತ್ವದಿಂದ ಕಾಣುವಂತ ಬುದ್ಧಿ ತಾನ ಬರ್ತದೆ. ಈ ನಾಮರೂಪಗಳಿಂದ ಭೇದ ಕಾಣಿಸತ್ತೆ ನಮ್ಗೆ. ಅದಲ್ಲಿ ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶಿನಷ್ಟಿ ಬ್ರಹ್ಮ ಏವ. ಎಲ್ಲರನ್ನ ಬ್ರಹ್ಮದ ಸ್ವರೂಪಿಗಳಂತ ಕಾಣುವಂತ ಭಾವ ಬರ್ತೈತೆ ನಮಗೆ ನಾಮರೂಪ ತೆಗೆದುಹಾಕಿದಾಗ. ನಮಗ ನಾಮರೂಪಗಳನ್ನ ಕಾಣ್ತಾವ. ಅವನ್ ತೆಗೆದು ಹಾಕಿದವಾಗ ಅಲ್ಲಿ ಎಲ್ಲರಲ್ಲಿ ನಾನ ಕಾಣ್ತೇನೆ, ಅದೇನು ನೋಡ್ಪ ಎಲ್ಲರಲ್ಲಿ ನಾ ದೇವ್ರ ನೋಡ್ತೇನೆ ಅಂತ. ಅದು ನಾಮರೂಪ ತೆಗೆದು ಹಾಕಿದೆ ಅಂತ ಮತ್ತೊಂದೇನು ಕಾಣುದಿಲ್ಲ ನಿನಗೆ. ಬ್ರಹ್ಮ ಸತ್ಯ ಜಗನ್ಮಿತ್ಯ ಇದು ಒಂದು ಮಾತು ಗಟ್ಟಿಯಾಗಿ ಹಿಡ್ಕೊಂಡು ಅಂದ್ರೆ ಚಿಂತೆ ಕಡಿದೈತಿ ನೋಡ್ರಿ. ಜಗತ್ತಿನ ಮಿಥ್ಯತ್ವವನ್ನು, ಇರುವಿನ ಸತ್ಯತ್ವವನ್ನು ಮಹಾತ್ಮನ ಹಂಗ ಬಾಯಲೆ ಹೇಳಿಲ್ಲ. ಇದನ್ನ ಸಾಕ್ಷಾತ್ ಅನುಭವ ಮಾಡಿಕೊಂಡು ಹೇಳಿದ್ದದು. ಹೌದು, ಅದು ತೆಗೆದು ಹಾಕಿದ್ರು. ನಾಮರೂಪಗಳನ್ನು ತೆಗೆದುಹಾಕಿ ಅಲ್ಲಿ ಅಸ್ಥಿಭಾತಿ ಅರಿವು ಇರುವ ಆನಂದ ಕಡೆ ಎಲ್ಲ ಕೊಟ್ಟಾಗ ಅವ್ರಿಗೆ ಅನುಭವ ಬಂತದ್ದು. ಎಲ್ಲರಲ್ಲಿ ನಾನಾದೇನಪ್ಪ ಸುಳ್ಳ ಭೇದ ಕಾಣಿಸ್ತೈತೆ. ಅಂದ್ರೆ ಮರುವೆ ಒಳಗೆ ಇದೆಲ್ಲ ಭೇದ ನಾಮರೂಪಗಳು ಕಾಣಿಸ್ತಾವೆ. ನನ್ನ ಅರಿವಿನ ಎಚ್ಚರಿಕೆ ಆದ್ಮ್ಯಾಗ ಇಲ್ಲಿ ಭೇದ ಅನ್ನೋದು ಇಲ್ಲ. ಅಲ್ಲಿ ನಾನಾ ಅದೇನಲ್ಲ. ನನಗೆಲ್ಲರೂ ದೇವ್ರ ಕಾಣ್ತಾರಪ್ಪ, ನಿಮ್ಗೆ ಹೆಂಗೆ ಕಾಣ್ತಾರ ನನಗೆ ಗೊತ್ತಿಲ್ಲ ಅಂತ. ಯಾವ ಒಂದು ದಿವ್ಯ ದೃಷ್ಟಿ ಅವರಲ್ಲಿ ಜಾಗೃತ ಆಗಿತ್ತು. ಗಡಿಯಾರ ಮುಳ್ಳು ಯಾವ ರೀತಿ ಒಂದೇ ಸೌನ ಟಕ್ ಟಕ್ ಅಂತ ಬಡ್ಕೊಳಿಕತ್ತೈತಿ, ಹಂಗೆ ಜಗತ್ತಿನ ಜನ ಎಲ್ಲ ವಿಷಯದ ಸಲುವಾಗಿ ಒಂದೇ ಸೌನೆ ಬಡ್ಕೊಳಿಕತ್ಯಾರ. ನಾವು ಬಿಟ್ಟು ಬಿಡದ ಅದನ್ನು ಮಾಡ್ತೇವಿಲ್ಲ. ನಾವು ಮಾಡ್ತೇವಲ್ರಿ ಬಿಟ್ಟು ಬಿಡದ ಬಾಳೆ ಚಿಂತನ. ಹೌದಿಲ್ಲ? ನಿದ್ದಿ ಕೆಡಿಸ್ಕೊಂಡಾರು ಅದನ್ನು ಮಾಡ್ತೇವೆ ನಾವು. ಅದ್ರಾಗ ಹಿತ ಐತಿ ಅನ್ನೋ ಬುದ್ಧಿ ಐತಿಲ್ಲ, ಸುಖ ಬುದ್ಧಿ. ಯಾರ್ಯಾರಿಗೆ ಅದೇ ಆದ್ರೆ ಸುಖ ಬುದ್ಧಿ ಐತಿ ಅವ್ರು ಅದೇ ನೆನಗ ಇರ್ತಾರೆ ನೋಡ್ರಿ. ನೀವು ಬೇಕಾರ ಯಾರ್ಯಾರಿಗೆ ಅದರಿಂದ ಸುಖ ಬುದ್ಧಿ ಇರ್ತೈತಿ ಅವ್ರು ಅದ್ರ ವ್ಯಸನದಾಗ ಇರ್ತಾರೆ. ಅವ್ರು ಅದರಿಂದ ಲಾಭ ವಿಚಾರ ಮಾಡುವಷ್ಟು ಸಾಮರ್ಥ್ಯ ಅವ್ರಿಗೆ ಕುಂಠಿತ ಆಗಿಬಿಟ್ಟಿರುತ್ತೆ. ಏನೋ ಮಹಾತ್ಮನಂತೇಳಿ ಬಂದಾಗ ಇದು ಸುಳ್ಳ ಕಳೆದಿಪ್ಪ ಇದ್ರಾಗ ವೇಳೆ ನಾವು ಅವಾಗ ಹೊಳಿತು ಗೊತ್ತಾಗ್ಲಿಲ್ಲ ನಮಗೆ. ಭವಿಷ್ಯ ಎಲ್ಲ ಮುದುಕಾದಿಂದ ಬಂದು ಕುಂತು ಏನ್ ಮಾಡವ ಇನ್ನಂತ ಎಲ್ಲ ಕೆಲಸ ಮುಗಿದ ಹಲಿಗೆ ಹೊಡ್ಸೋಗಿ ಏನ್ ಮಾಡು. ಮೆಮೊರಿ ಪವರ್ನು ಹೋತಿ, ಎಲ್ಲ ಹೋಗೈತಿ, ಎಲ್ಲ ಕಳ್ಕೊಂಡು ಕುಂತೀನಿ. ಏನ್ ಮಾಡೋದು ಹೋಗಿ. ಅದಕ್ಕೆ ವಯಸ್ಸಿನಾಗ ಇದ್ದಾಗ ಬರ್ಬೇಕಿದೆಲ್ಲ ಅಭ್ಯಾಸ. ಶೇಷವೇ ಅಭ್ಯಸ್ತ ವಿದ್ಯಾನ. ನನ್ನೊಂದು ಸಣ್ಣ ವಯಸ್ಸಿನಾಗ ಇದ್ರ ಅಭ್ಯಾಸ. ಸಸಿ ಇದ್ದಾಗ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಆಕೈತೇನ. ವಯಸ್ಸಾದ್ಮ್ಯಾಗ ಸಾಲಿಗೆ ರಾತ್ರಿ ಸಾಲಿಗೆ ಹಾಕ್ತೇನಂದ್ರೆ ಮಾಡ್ತಿದ್ರಲ್ಲ ಸರ್ಕಾರ ತಗೊಂತಾರ. ನಾವು ಪಾಠ್ಯ ಪುಸ್ತಕ ತೊಗೊಂಡು ಮನ್ಯಾಗ ಇಟ್ಕೊಂಡು ಕುಂತಾರೆ. ಇಟ್ಕೊಂಡು ಎಲ್ಲಿ ಹತ್ಬೇಕು? ಅದು ಪೀರಿಯಡ್ ಇರ್ತೈತೆ ಮಕ್ಕಳನ್ನ ಯಾವ ಟೈಮ್ನಾಗ ಇದ್ದಾಗ ಅವಾಗನ. ಹೌದಿಲ್ಲ? ವಯಸ್ಸಾದ್ಮ್ಯಾಗ ಅದು ಇದಾಗುದನ ಇಲ್ಲ. ಎಲ್ಲ ಮುಗುದಿಂದ ಮಾಡ್ಕೋತೇನಂದ್ರೆ ಎಲ್ಲ ಅವಾಗ ಏನಾಗಿರ್ತೈತಿ, ಎಲ್ಲ ಎಣ್ಣೆ ಎತ್ತಿದ ಕಾಗದಾಗಿರ್ತೈತಿ. ಏನು ಮಾಡಿದ್ರು ಮೂಡುವುದೇ ಇಲ್ಲ. ಅದ್ರಾಗ ಒಟ್ಟು ಬಂದು ಕುಂದಿರ್ತೈತಿ, ಚಳಿ ಜಾಡಿಸಿ ಅದು ಹೋಗ್ತೈತಿ. ಸುಮ್ಮನೆ ನಾನು ಹೋಗಿನ್ರಿ ಅಲ್ಲಿ ಅಂತ. ಹೌದಿಲ್ಲ? ಮತ್ತೆ ಬಾಳೆ ಸುದ್ದಿ ತೆಗಿನಿ ಎಷ್ಟು ಅದನ್ನ ಹಿಡ್ಕೊಂತಾನವ.
ಬ್ಯಾರೆ ಸುದ್ದಿ ತೆಗಿ ನೋಡ, ಬಾಯಿಲಿ ಹೇಳ್ತಾನ ಅದನ್ನ, ನಿನಗೇನು ಗೊತ್ತೈತಿ ಅದ್ರದ್ದು ಅನುಭವ ಹೇಳ್ತಾನೆ ಬಾಯಿಲಿ ಅಂತ ಹೇಳ್ತಾನೆ. ಹೌದಿಲ್ಲ? ಇದ್ರಾಗ ಕಳೆದೇನಂದ್ರೆ ಇದಕ್ಕೆ ಏನಪ್ಪ ನೀವು ಹೇಳ್ರಿ ಅಂತ ಅನ್ನೋದು. ಹಾ, ಅದೇ ಒಲವು ಐತಿ, ಅದ್ರ ಬಗ್ಗೆ ಹೇಳಂದ್ರೆ ನೀನು ಬೆಳ್ತಂಕ ಹೇಳ್ತಾನ. ಎದ್ದ ಹೋಗೋದಿಲ್ಲ ನಿಮ್ಮ ಮತ್ ಹಂಗೆ ಹೇಳ್ತಾನ. ಎಲ್ಲಾರನು ಅಗದಿ ಕುಂಡ್ರಿಸಿ ಗಪ್ಪನ ಕುಂಡ್ರಿಸಿ ಆತ ಸುದ್ದಿ ತೆಗದ್ಮೇಲೆ ಅಂದ್ರೆ ಒಲವು ಆ ಕಡೆ ಐತಿ. ಇದ್ರ ಕಡೆ ಒಲವು ಬರೋದು ಭಾಳ ಕಠಿಣ ಐತಿ. ನಾವು ನಿರಂತರ ಅಭ್ಯಾಸ ಬೇಕಿದಕ್ಕಂತ ಅಂದ್ರೆ ಏನಾರ ಈ ವಿಚಾರ ಗಟ್ಟಿ ನಾವು ಅನುಭವಿಸಿದಾಗ ನಮಗಿದು ತಿಳಿದಾಗ ಇನ್ನೊಬ್ಬರಿಗೆ ಅದನ್ನ ತಿಳಿಸುವಂಗೆ ಹೇಳಕ್ ಬರ್ತೈತಿ. ಹೌದಿಲ್ಲ? ಬರೇ ಮಾಹಿತಿ, ಶಬ್ದಗಳ ಮಾಹಿತಿ ಅವ್ರು ಹೇಳಿದ್ದನ್ನು ಅವ್ರು ಹೇಳಿರೋದು ಒಮ್ಗಿಲೆ ಹತ್ತುದಿಲ್ಲ. ಅದು ಪೌರುಷವಾಣಿ. ಸ್ವತಃ ನಾವು ಅದನ್ನು ಅನುಭವಿಸಿದ್ದು ಹೇಳಿದೈತಲ್ಲ, ಇದು ಅಪೌರುಷವಾಣಿ. ಅದು ವಿಶೇಷ ಪರಿಣಾಮವನ್ನುಂಟು ಮಾಡ್ತದೆ ಸ್ವತಃ ಕಂಡ ಸತ್ಯವನ್ನು. ಅದನ್ನ ಹೇಳ್ಯಾರ ಅವರು ಕಬೀರ್ ದಾಸ್. तुम कहते हो कागज की लेके, मैं कहते हूँ आंखों की देखी ಅಂತ. ಸ್ವತಃ ನಾ ಕಂಡದ್ದನ್ನು ನಾ ಹೇಳಕತ್ತೆ. ನಾನು ನೀವು ಪುಸ್ತಕದಾಗ ಹೇಳಿದ್ದು ಯಾರು ಹೇಳಿದ್ದು ಹೇಳ್ಬೋದು, ಸ್ವತಃ ನಾ ಅನುಭವಿಸಿದ್ದು. ಹಂಗೆ ಅನುಭವಿಗಳು ಸ್ವಂತ, ಅದಕ್ಕೆ ಅಪೌರುಷವಾಣಿ ಅಂತ. ಅದು ವಿಶೇಷ ಪರಿಣಾಮವನ್ನು ಉಂಟು ಮಾಡ್ತೈತಿ. ಬೇಕಾದಂಥ ದಡ್ಡದನಂದ್ರು ಅವನಲ್ಲಿ ಅದನ್ನು ಅಪೌರುಷ ವಾಣಿಯನ್ನು ಕೇಳುವಂಥ ಭಾಗ್ಯ ಬೇಕಲ್ಲ. ಅಂತ ಅನುಭವಿಗಳು, ಸಮಾಧಿ ಹೊಂದಿದ ಮಹಾತ್ಮರು, ಅವರ ನೇರವಾದ ಅವಾಗ ಅನುಭವ ಮಸ್ತಕದಿಂದ ಬಂದದ್ದು ಅಂತಾರೆ. ಅದಕ್ಕೆ ಇದು ಪುಸ್ತಕದ ವಿದ್ಯೆ ಅಲ್ಲ, ಮಸ್ತಕದಿಂದ ಮಸ್ತಕಕ್ಕೆ ಬರ್ಬೇಕಂತ. ನಾವು ಪರಿಶುದ್ಧವಾದಂಥ ಅಂತಃಕರಣ, ಪರಿಶುದ್ಧವಾಗಿ ಜ್ಞಾನ ಆಗಿರ್ತೈತಿ. ಅಂತ ಪರಿಶುದ್ಧವಾದಂಥ ಅಂತಃಕರಣ ಇದ್ದ ಅದು ಗಪ್ಪನ ನಾಡು. ಯೋಗ್ಯ ಗುರು, ಯೋಗ್ಯ ಶಿಷ್ಯ ಬೇಕಲ್ಲ, ಅಂದ್ರೆ ಅದು ಫಲಿಸ್ತೈತೆ. ಯೋಗ್ಯ ಗುರು ಸಿಕ್ಕರು, ಶಿಷ್ಯರ ಯೋಗ್ಯತೆ ಇರಲಿಲ್ಲ ಅಂದ್ರೆ ಏನು ಅದನ್ನು ಗ್ರಹಣ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇಲ್ಲ. ಎಂದಿನಂತೆ ಮತ್ತು ಅದ ಜಾಳೆ ಐತೆ ಅಂದ್ರೆ ನಿಜವಾದ ಗುರುವಿನ ಬೋಧನೆ ಆಧಾರ ಏನಾಗಬೇಕು. ಮತ್ತು ಅದ ಚಾಳೆಪ ಎಂದಿನಂತೆ ಮತ್ತು ಎಂದಿನಂತೆ ಯದ ವ್ಯವಹಾರ ಚಾಳೆನ ಹೋಗ್ಲಿಲ್ಲ. ಅಷ್ಟು ಹೇಳಿದ್ರು ಕೇಳಿ ಹೋಗುದಿಲ್ಲ. ಎಷ್ಟು ಮಂದಿ ಹತ್ತೈತ್ರಿ ಇದೆಲ್ಲ. ಸ್ವಾತಿ ಹನಿ ಎಲ್ಲ ಕಪ್ಪಿ ಚಿಪ್ಪಿನ್ಯಾಗ ಬೀಳ್ತೈತಿ. ಅದ್ರ ಕಪ್ಪಿ ಚಿಪ್ಪಿ ಯೋಗ್ಯದ್ದು ಅಷ್ಟ ಮುದ್ದಾಕೈತಿ, ಉಳ್ಕಿದ್ದು ಎಲ್ಲ ಹುಳಾಕಾವು. ಸ್ವಾತಿ ಹನಿ ಕಪ್ಪಿ ಚಿಪ್ಪಿನ್ಯಾಗ ಬಿದ್ದರೆ ಮುತ್ತಾಕವಂತಾರೆ. ಎಲ್ಲ ಚಿಪ್ಪಿನ್ಯಾಗು ಬಿದ್ದದ್ದು ಒಂದು ಪಕ್ಕ ಬಿದ್ದ ಚಿಪ್ಪು ಎಷ್ಟ ಮುತ್ತಾಕೈತಿ, ಉಳ್ಕಿ ಅವಾಗ ಬಾಯಿ ತಗೊಂಡು ತೆಗಿತಾವಂತಾವ. ಸ್ವಾತಿ ಹನಿ ಮಳಿ ಅದಕ್ಕೆ ನಿಸರ್ಗದ ಅದು. ಕಪ್ಪಿ ಚಿಪ್ಪು ಬಾಯಿ ತೆಗೋ, ಸ್ವಾತಿ ಹನಿ ಅದ್ರಾಗ ಹೊಕ್ಕ ಕುಡ್ಲಿ ಅವು ಗಪ್ಪನ ಮುತ್ತಕ್ಕವು. ಹಂಗ ಉತ್ಕಟ ಇಚ್ಛಾ ಉಳ್ಳವ್ರು ಬೇಕಲ್ಲ ನಮಗೆ ಇಚ್ಛಾ ಎದರ್ತೈತಿ, ಪ್ರಾಪಂಚಿಕ ಆಶೆಗಳು ಅದ್ರ ಇಚ್ಛಾ ಇರ್ತಾವ. ಅದನ್ನ ಗ್ರಹಣ ಮಾಡೋರಿಗೆ ಅದು ಹುಳ ಆದಂಗ ಅನ್ನಲ್ಲ ಅವು. ಹೌದಿಲ್ಲ? ವಿಶೇಷ ಸಂಗ್ರಹ ನಾವು ಮಾಡ್ಕೊಂಡಿವಿ ಅಂದ್ರೆ ಆ ಲಾಭ ಮಾಡ್ಕೊಂಡೆ ನೀನು ಹುಳ ಆದಂಗ ಅವಲ್ಲ. ಜನ್ಮ ಅಂತ ತಿರ್ಗಾಕಿಸ್ತಾವ. ಯಾವ್ದು ಬೇಡಪ್ಪ ನಮಗೆ. ಹಂಗೆ ಪರಿಶುದ್ಧವಾದಂಥ ಅಂತಃಕರಣ ಬೇಕಲ್ಲ. ಅಂತಲ್ಲಿ ಪಕ್ವ ಇದ್ದಾಗ ಮಾತ್ರ ಯೋಗ್ಯ ಗುರು ಬೋಧ ಮಾಡುವಾಗ ಅವನು ಯೋಗ್ಯವಾದ ಶಿಷ್ಯ, ಅಧಿಕಾರಿ ಪುರುಷ ಬೇಕಂತ. ಅದಕ್ಕೆ ಅನಧಿಕಾರಿಗಳಿಗೆ ಹತ್ತುವುದಿಲ್ಲ ಇದು ಅಂತದ್ದು ಅವ್ರು ಹೇಳ್ತಿದ್ರು. ಎಷ್ಟು ಮಂದಿಗೆ ಆಕೈತಿವಪ್ಪ ಇದು, ಎಲ್ಲೋ ಒಬ್ಬ ಹೌದು ಅಧಿಕಾರಿ ಇದಕ್ಕಂತ ಅಧಿಕಾರಿ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ಸಂಪತ್ತಿ ಮತ್ತು ಮುಮುಕ್ಷತ್ವ ಇವನ್ನೆಲ್ಲ ಈ ಸಾಧನೆಗಳೊಳಗೆ ತೊಡಗಿ ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡಂತ ಶಿಷ್ಯಗೆ ಇದು ಹೇಳಿದ್ರೆ ಬೋಧನಾರ್ಥ. ನಾವು ಒಮ್ಮಿಗಿಲೆ ಬಾಳೆದ ಹೆಸನ ಇಟ್ಕೊಂಡು ಕೂತಾಗಿದ್ದೀವಿ ಅಂತೀವಿ. ಆಗಿನ ಪುಸ್ತಕ ಬಾಳೆದಷ್ಟ ಸಂಕಟ ಕಳ್ಕೊಂಡು ಮಹಾತ್ಮರು ಅದ್ರಲ್ಲಿ ಕಡಿಮೆ ಆತ್ಮ. ನಾವು ಯಾಕೆ ಕಡಿಮೆ ಆತ, ಇದನ್ನು ಮುಂದೆ ಏನು ಎದಕ್ಕೆ ಮಾಡ್ಕೋಬೇಕು, ನಾವು ಇದನ್ನು ಕಡಿಮೆ ಮಾಡ್ಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋ ಬುದ್ಧಿ ಬರೋದು. ಮತ್ತು ಅದರಾಗ ತೊಡಗೋದು ಮೊದಲಿನ ಶಾಳಿನ. ಮೊದಲು ಏನು ಇರ್ತೈತಿ ಮತ್ತು ಅದನ್ನು ಮಾಡೋದು. ಮೊದಲು ಎದಕ್ಕಪ್ಪ ನೆಟ್ಟಗ ಯಾವ್ದಕ್ಕಾದ ಮತ್ತು ಸೊಟ್ಟಾಗಕ್ಕಣಿ ಅಂತಿದ್ರು. ಆರಾಮಾತಿ ಮತ್ತೆ ಎಲ್ಲಿ ಹೊಂಟಿ ಅಜರಣ ಹೊಕ್ಕಿ ಎಲ್ಲಿ ಹೋಗ ಸೊಟ್ಟಾಗಕ್ಕೆ ಹೋಗವ ಮತ್ತು ಸೊಟ್ಟಾಗಕ್ಕೆ ಹೋಗವ. ಎದರಿಂದ ನೆಟ್ಟಗಾಗೈತಿ ಅದನ್ನು ಹೊಂದ್ಕೋಬೇಕು, ಆ ದಾರಿ ಹಿಡಿಬೇಕು ಅನ್ನೋದಿಲ್ಲ. ಹೌದಿಲ್ಲ? ಸುಖದ ದಾರಿ ಯಾವುದು, ದುಃಖ ದಾರಿ ಯಾವುದು ನೋಡಿ ಆ ದಾರಿಯಾಗ ಹೋಗಿ ಅಣುಲಿ ಉಂಡಿ ಮತ್ತು ಅದ ದಾರಿಯಾಗ ಹೋಗ್ಬೇಕಂತ. ಏನೋ ನಿಮ್ಮ ಆಶೀರ್ವಾದ ಅಂತಾರೆ, ಇದು ಚಲೋ ಆದ್ರೆ ಚಲೋ ಆಗೈತಿ, ಇದನ್ನ ಬೇಡ್ಕೋತೇವಿಲ್ಲ.
ಮಹಾತ್ಮರು ಏನು ಸಂಕಲ್ಪ ಮಾಡ್ತಾರೆ ಎಲ್ಲ ಸಿದ್ಧಿಸ್ತೈತಿ. ಸಮಾಧಿ ಹೊಂದಿದ ಮಹಾತ್ಮನ ಏನು ಸಂಕಲ್ಪ ಮಾಡ್ತಾನೆ ಅವರ ಇಚ್ಛೆಗನುಸಾರವಾಗಿ ದೊರೀತಾವ ಫಲಗಳೆಲ್ಲ. ಹೌದಿಲ್ಲ? ಅವನ ಶ್ರದ್ಧೆಯಿಂದ ಅವನಲ್ಲಿ ನಂಬಿಕೆ ಬೇಕಲ್ಲ. ಏನ್ ಅಭ್ಯಾಸದ ಒಳಗೆ ನಾಮರೂಪ ಕ್ರಿಯಾತ್ಮಕವಾದಂಥ ಜಗತ್ತನ್ನು ತೆಗೆದಾಕಿ ಅಸ್ಥಿಪಾತಿ ಪ್ರಿಯ ಅನುಸಂಧಾನ ಮಾಡ್ಕೊಂತ ಹೋದಾಗ ಇದು ನಿನಗೆ ಮುಂದುವರಿತೈತಿ ನೋಡಿ ಅಭ್ಯಾಸ. ಈ ಬಾಳೆ ವ್ಯಸನದಾಗ ಬಿದ್ದೆ ಅಂದ್ರೆ ನಿನಗಿದೆ ಎಂದು ಮತ್ತು ಇದ ಏನು ಸಾಯಿ ಮಠನೂ ಮತ್ತು ಇದರಾಗ ಸಿಕ್ಕೊಂಡು ಒದ್ದಾಡ್ತೀನಿ. ಇದರಿಂದ ಕಡೆಗೆ ಆಗೋದು ಯಾವಾಗ ಇರಬೇಕು. ತುದಿಮೆಟ್ಟಿನ ಗೆಳತನ ಇರ್ಬೇಕು. ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗ ಎಲ್ಲದ್ರಾಗೂ ಅದೇನಂದ್ರು ಸುಧಾ ಕಮಲದ ಎಲಿ ಹಂಗ ನೀರಾಗ ಐತಿ ಅಂದ್ರು ಹಚ್ಕೊಳದಂಗ ಹಂಗೈತಿ. ಹಂಗಿದ ಹಚ್ಕೊಳದಂಗ ಬಾಳೆ ಮಾಡಿ ಖರೆ ಅಂತ ತಿಳ್ಕೊಂಡು ಬಾಳೆ ಮಾಡಕ್ ಹೋಗ್ಬೇಡ. ಸುಳ್ಳು ಅಂತ ತಿಳ್ಕೊಂಡು ಆಟ ಆಡಿದ ಬಾಳೆದ ಆಟ. ಈ ಬಾಳೆ ನಾಟಕ ಮಾಡ್ಕೊಂಡ್ ಇದನ್ನು ಸುಧಾರಿಸಿದ ಸುಖ ಹೊಂದ್ಬೇಕಂದ್ರೆ ಸಾಧ್ಯನೇ ಎಂದೂ ಸುಧಾರ್ಸಕ್ಕಾಗುದಿಲ್ಲ. ತಿದ್ದಕ್ಕ ಬರುದಿಲ್ರಿ. ಅದನ್ನ ಮಾಡಿದ ಕರ್ಮ ಹೆಂಗ ಇರ್ತೈತಿ ಹಂಗ ಅನುಭವಿಸೋದ. ಈಗ ಹೆಂಗ ನೀ ಮಾಡ್ತೀಯಲ್ಲ ಅದು ಮುಂದೆ ನಿನಗೆ ಬರ್ತೈತಿ. ಈಗೇನು ನೀ ಮಾಡ್ತೀಯಲ್ಲ ಅದು ನಿನಗೆ ಮುಂದಿನ ಬುತ್ತಿ. ಅದು ನಿನಗೆ ಡಿಪಾಸಿಟ್. ನೀ ಎಂಥ ನಮೂನಿ ಕರ್ಮಗಳನ್ನು ಮಾಡ್ತೀಯ ಅಂಥ ಡಿಪಾಸಿಟ್ ನಿನಗೆ ಮುಂದೆ ಸಿಗ್ತೈತಿ. ಅದಕ್ಕೆ ದುರಿತ ಕರ್ಮವನ್ನು ಒಳ್ಳೆಯದ್ರು ಪುಣ್ಯವನ್ನು ಮಾಡು. ಇನ್ನೊಬ್ಬರಿಗೆ ತೊಂದರೆ ಕೊಡೋ ಕೆಲಸ ಮಾಡಬೇಡಪ್ಪ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ ಅಂತ. ಪರೋಪಕಾರಕ್ಕಾಗಿ ಇದನ್ನು ಮೀಸಲಾಗಿಡು. ಇನ್ನೊಬ್ಬರಿಗೆ ಹಿತ ಆಗಲಿ ಈ ಶರೀರದಿಂದ. ಅಹಿತ ಮಾಡಕ್ ಹೋಗ್ಬೇಡ. ಅದಕ್ಕೆ ಅಧರ್ಮ, ಅದ ಅನೀತಿ ಅಂತ. ಅದಕ್ಕೆ ಪುಣ್ಯವನ್ನೇ ಮಾಡು. ಅದು ಧರ್ಮದಂತೆ ನಡಿ, ನೀತಿವಂತನಾಗು. ಸಾಧ್ಯ ಆದಷ್ಟು ನಮಗೆ ಇನ್ನೊಬ್ಬರಿಗೆ ಹಿತ ಮಾಡೋದು ಕಲಿ. ಕಲ್ಯಾಣನ ಆಗಲಿ. ಅಕಲ್ಯಾಣ ಅನ್ನೋದು ನಮ್ಮಿಂದ ಬೇಡ. ನಮ್ಮಿಂದ ಇನ್ನೊಬ್ಬರಿಗೆ ಹಿತ ಮಾಡೋಕ್ಕಾಗ್ಲಿಕ್ಕೂ ಅಹಿತ ಮಾಡಕ್ ಹೋಗ, ಪೀಡಾ ಕೊಡಕ್ ಹೋಗ್ಬೇಡ ನೀ ಅಂತ. ಅದ್ರ ಫಲ ನೀವು ಉಣ್ಬೇಕಾಗೈತಿ. ನಾಳೆ ಮಾಡಿದೆ ಅಂದ್ರೆ ಗೊತ್ತಿಲ್ಲೇ ಮಾಡಿಬಿಟ್ಟೆ ಅಂದ್ರೆ ಅದ್ರ ಪಶ್ಚಾತ್ತಾಪ ಪಡ್ಬೇಕಾಗೈತಿ. ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು ಮತ್ತು ಮಾಡ್ದೇನಂದ್ರೆ ಅದು ಹೆಚ್ಚಿನ ಇದಂತೆ ಶಾಸನ. ಮತ್ತದು ತಿಳಿದು ಮಾಡಿದ್ರೆ ಹೆಚ್ಚಿನ ಶಾಸನ. ಪಶು ಪಕ್ಷಿಗಳಿದ್ದಾಗ ಒಂದು ನಿಯಂತ್ರಿತ ಜೀವನ ಇರ್ತೈತಿ. ಇಲ್ಲಿ ಮನುಷ್ಯ ಆಗಿ ದೊಡ್ಡ ಶಾನೆ ಆಗಿ ಅವ್ಯವಹಾರ ಮಾಡ ನೀತಿ ಬಿಡ್ತಾನೆ. ಅವಕ್ಕದ್ರ ಇದು ಗೊತ್ತಿರ್ಲಿಕ್ಕೂ ಸ್ವಾಭಾವಿಕವಾಗಿ ಅವು ನೀತಿ ನಿಯಮ ಪಾಲನೆ ಮಾಡ್ತಾವು. ಪಶು ಪಕ್ಷಿಗಳು ಮಾಡಕ್ ಹೋಗುದಿಲ್ಲ ನೋಡ್ರಿ ಹಂಗವು. ಇವನ್ ದೊಡ್ಡ ಶಾನೆ ಆಗ್ಯಾನ ಮನುಷ್ಯ, ದೊಡ್ಡ ಶಾನೆ ಅಂತ ತಿಳ್ಕೊಂಡು ಏನೆಲ್ಲ ಖತರ್ನಾಕ್ ವ್ಯವಹಾರ ಮಾಡ್ತಾವ. ಅವು ನಿಸರ್ಗಕ್ಕೆ ಅನುಸಾರವಾಗಿ ಬಾಳೆ ಮಾಡ್ತಾವ. ಅವು ನಿಸರ್ಗ ನಿಯಮವನ್ನು ಮುರಿದಿಲ್ಲ. ಇವ ಮುರಿದ ಎಲ್ಲ ಹಾರಿಗೆಡಿಸ್ಕೊಂತಾನ, ಶರೀರ ಕೆಡಿಸ್ಕೊಂತಾನ. ಯಾಕಂದ್ರೆ ಬುದ್ಧಿ ಇವನ್ನೆಲ್ಲ ಸಮಾಧಾನ ಶಾಂತಿ ಕೆಡಿಸ್ಕೊಂಡ್ಬಿಡ್ತಾನ. ಆ ನಿಯಮಗಳನ್ನ ಪಾಲನೆ ಮಾಡಿದಾಗ ಅದನ್ನು ಮೀರಾಕ್ ಬರ್ತೈತಿ. ಮುರಿದರೆ ಮೀರಾಕ್ ಬರೋದಿಲ್ಲ ಅಂತ. ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ. ನೀತಿ ನಿಯಮಗಳನ್ನು ಪಾಲನೆ ಮಾಡಿದಾಗ ನಾವು ಅದನ್ನು ಮೀರಾಕ್ ಬರ್ತೈತಿ. ಮೀರಿ ನಿಂತಾಗ ನೀತಿ ಭೀತಿಯ ಮೀರಿ ಪರಂ ಜ್ಯೋತಿ ನೀನಾಗುತ್ತಿಂತು ಅಂತ. ಆ ಜ್ಞಾನ ಸ್ವರೂಪನ ನೀನು ದೇವರ ನೀನು ಆಗ್ಬೇಕಂತಂದ್ರೆ ಇವನ್ನೆಲ್ಲ ಮೀರಿ ಅವನು ಪಾಲನ ಮಾಡಿದಾಗ ನಿನಗೆ ಮೀರಿ ನಿಂತ ಆ ಸ್ಥಿತಿಯನ್ನು ಹೊಂದಾಕ್ ಬರ್ತೈತಿ. ಪಶು ವೃತ್ತಿಗಿಂತ ಹೀನ ಸ್ಥಿತಿ ಇಳಿದು ಬಿಟ್ಟಾನ ಮಾನವ. ಎದ್ದು ಹುರುಪಲೆ ಎದರ ದಶೆಯಿಂದ ಚಿಂತೆ ಮಾಡ್ತೀನಿ. ಈ ಹೇಸಿಗೆ ರಾಶಿ ದಶೆಯಿಂದ ಹೋದಿಲ್ಲ. ನಿನ್ನ ಯೋಜನಾದಿಗಳೆಲ್ಲ ಈ ಹೇಸಿಗೆ ರಾಶಿ ದಶೆಯಿಂದನೇ ಅದಾವ. ಈ ಶರೀರವನ್ನು ನೆಟ್ಟಗಿಡಬೇಕು, ಇದರಿಂದ ಸುಖ ಹೊಂದಬೇಕು. ಅದ್ರಲ್ಲಿ ಇದ್ರ ಮೆರ್ಬಾಣಿಕೆನ ನಡೆಸಿದನು. ಎಷ್ಟು ತಿಡ್ಡಾಡೋದು ಮಾಡ್ತಿರಲ್ಲ. ಗೊಗ್ಗಪ್ಪ ಶರೀರ ಕೆಟ್ಟು ಹೋಗುದನ್ನ ಇದು. ಇದ್ರ ಸಂಬಂಧ ಎಲ್ಲ ಹೀನ ಕೃತಿಗಳನ್ನು ಮಾಡ್ತೀನಿ. ಎಲ್ಲರೂ ಹೊರಗಿನ ಸೋಗಿಗೆ ಮಳ್ಳಾಗವ್ರದೇನು. ಒಳಗ ಆಂತರಿಕ ಸ್ಥಿತಿ ಕಡೆ ಇಲ್ಲ ಕೂಡ ಅವ್ರು ಯಾರು ಹೇಳಿ.
ಅದಕ್ಕೆ ಮಹಾತ್ಮರು ಒಳಗಿನ ಆಂತರಿಕ ಸ್ಥಿತಿಯನ್ನು ಲಕ್ಷಿಸಿ ಅದರಂತೆ ನಾವು ಇರಕ್ಕೆ ಕಲಿಬೇಕು. ಹೊರಗಿಂದ ನೋಡಕ್ಕೆ ಹೋಗ್ಬಾರ್ದು. ಅದು ಪ್ರಾರಬ್ಧ ವೈಚಿತ್ರ್ಯದಿಂದ ಭಿನ್ನ ಭಿನ್ನ ಇರ್ತೈತಿ, ಅದನ್ನ ನೋಡಕ್ಕೆ ಹೋಗ್ಬಾರ್ದು. ಅವ್ರಂಗ ಅದು ಒಳಗಿನ ಆಂತರಿಕ ಏನಿರ್ತೈತಿ ಎಲ್ಲರದು ಒಂದೇ ಇರ್ತೈತಿ. ಅವ್ರ ಹೊರಗಿನ ಪ್ರಾರಬ್ಧ ವೈಚಿತ್ರ್ಯ ಶರೀರದ ಇದು ಬೇರೆ ಬೇರೆ ಭಿನ್ನ ಭಿನ್ನ ಇರ್ತೈತಿ. ಹೌದಿಲ್ಲ? ಅವ್ರಂಗ ನಾವು ಹಂಗೆ ಆಗ್ಬೇಕಂದ್ರೆ ಸಾಧ್ಯನೇ ಇಲ್ಲ. ನಿನ್ನ ಕರ್ಮ ಹೆಂಗಿರ್ತೈತಿ ಹೆಂಗೆ ಹೊರಗಿನ ವ್ಯವಹಾರ ನಡೆದಿರ್ತೈತಿ. ಒಬ್ಬರ ರಾಜ ಇರ್ತಾನ, ಅವ ಸೇವಕ ಇರ್ತಾನ. ಜನಕ ರಾಮ ರಾಜರ ಇದ್ರು ಅವಾಗ. ಹೌದಿಲ್ಲ? ವಶಿಷ್ಠ ಕರ್ಮಕರ್ತ ಚ ಹನುಮಾನ್ ದೂತಃ ನಾರದ ಗಾಣಲೋಲಸ್ತು ದತ್ತಾತ್ರೇಯ ಉನ್ಮಸ್ತತು. ಅವರೆಲ್ಲ ಆದರೂ ಜ್ಞಾನ ಒಂದೇ ಇತ್ತು ಅವ್ರಿಗೆ. ಪ್ರಾರಬ್ಧ ವೈಚಿತ್ರ್ಯದಿಂದ ಭಿನ್ನ ಭಿನ್ನ ನಮೂನೆ ಅವ್ರಿಗೆ ವರ್ತನೆ ಮಾಡ್ತಿದ್ರು. ಅವ್ರಂಗ ಅವ್ರಿಲ್ಲಪ್ಪ ಅಂತಿರ್ತಾರೆ. ಪ್ರಾರಬ್ಧ ಅದ, ಒಬ್ರಂಗ ಒಬ್ಬರು ಇರುದಿಲ್ಲ. ಪ್ರಾರಬ್ಧ ಅದ್ರ ಒಳಗಿನ ಸ್ಥಿತಿ ಕಡೆ ಎಲ್ಲ ಕೊಟ್ರೆ ಅಲ್ಲಿ ಏಕತ್ವ ಒಂದಾಗಕ್ಕೆ ಬರ್ತೈತಿ. ಹೊರಗಾದ್ರೆ ಭೇದ ಕಾಣಿಸ್ತೈತಿ. ನಿನಗೆ ಒಂದೇ ಇರ್ತೈತಿ. ಸ್ಥಾವರ ಯೋನಿಗಳಂದ್ರೆ ಗಿಡ ಮರಾದಿಗಳಂತ. ಅದು ಜನ್ಮನು ಬರ್ತೈತಿ ನಮಗೆ. ಗಿಡಗಂಟಿಗಳ ಜನ್ಮನು ಬರ್ತೈತಿ. ಅಂತ ಕರ್ಮಗಳನ್ನು ಮಾಡಿದಾಗ ಅದು ಜನ್ಮಗಳು ಬರ್ತಾವೆ. ಯಾವ ಕರ್ಮಗಳನ್ನು ಮಾಡಿ ಎಂತೆಂಥ ಜನ್ಮಗಳ ಕಾದು ಕೂತಾವು ನಮಗಂತ. ಪಾಪಾನುಗುಣದಿಂದ ಅಂತ ನಿಜಗುಣ ಇರೋದ್ರೊಳಗೆ ಒಂದು ಬಂದದ. ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಬಹುಬಾಧೆ ಗಲಿಸಿ ಎಷ್ಟು ಸಂಕಟ, ಎಷ್ಟು 84 ಲಕ್ಷ ಪ್ರಕಾರದ ಜೀವರಾಶಿಗಳು. ಹೌದಲ್ಲ? ಅವು ಒಂದೊಂದರಲ್ಲಿ 21 ಲಕ್ಷ ಪ್ರಕಾರದ ಜೀವರಾಶಿಗಳು. ತತ್ತಿಯಿಂದ ಹುಟ್ಟೋದ್ರೊಳಗೆ 21 ಲಕ್ಷ ಪ್ರಕಾರ, ಹೊಟ್ಟೆಯಿಂದ ಹುಟ್ಟೋದ್ರೊಳಗೆ 21 ಲಕ್ಷ ಪ್ರಕಾರ, ಈ ಕೊಳೆಯಿಂದ ಹುಟ್ಟೋದು, ಬೆವರಿನಿಂದ ಹುಟ್ಟೋದು ಒಂದು 21 ಲಕ್ಷ ಪ್ರಕಾರದವ. ಹೌದಿಲ್ಲ? ಶ್ವೇದಜ, ಉದ್ವಜ, ಅಂಡಜ, ಜರಾಯುಜ, 4 ವರ್ಗ. ಇದ್ರಾಗ ಒಂದೊಂದ್ರೊಳಗೆ 21 ಲಕ್ಷ ಅಂದ್ರೆ 21 ನಾಲ್ಕಲೇ 84 ಲಕ್ಷ ಜೀವರಾಶಿಗಳು. ಇದ್ರಾಗ ಮಾಡಿದ ಕರ್ಮಕ್ಕನುಸಾರವಾಗಿ ಯಾವ್ದು ಬರ್ತೈತಿ ಹೇಳಕ್ ಬರ್ದು. ನಾವು ಎಲ್ಲದರಾಗೂ ಬಂದೇವು. ನಾವು ಹುಟ್ಟಿಟ್ಟು ಹುಳ ಹುಪ್ಪಡಿಯಾಗಿ ಹರಿದಾಡೇವಿ, ಎಲ್ಲ ಅನುಭವಿಸೇವಿ. ಆದರೂ ಇನ್ನೂ ಬಿಡುವಲ್ಲಿ ಅದನ್ನ ಚಾಳಿ. ಅನುಭವಿಸಿನೂ ಎಷ್ಟರ ಹೀನ ಕರ್ಮಗಳನ್ನು ಮಾಡಿ ಎಷ್ಟರ ಜನ್ಮ ತಿರ್ಬೇಕಂತ ಮಾಡಿ ಇನ್ನಾದರೂ ಇದಕ್ಕೆ ಹೇಸಿಗೆ ಬರುವಲ್ಲ ನಿನಗೆ. ಹೇಸ ಬಾರದೆ ಮನುಜ, ಹುಟ್ಟಿ ಬರಾಕ ನಿನಗೆ. ಇನ್ನೂ ಹುಟ್ಟಿಟ್ಟು ಎಷ್ಟು ಸಲ ಹುಟ್ಟಿ ಬರ್ಬೇಕಂತ. ಹುಟ್ಟಿಟ್ಟು ಬಂದ ಇದನ್ನ ಮಾಡಿದ್ದ ಮಾಡೋದು. ಹೊಸದು ಏನು ಮಾಡಿ ಹೇಳು. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಉಂಡುದನೆ ಉಣ್ಣುತ್ತ ಮೇಳವಿಸುದನೆ ಮೇಳವಿಸುತ್ತ. ಎಷ್ಟು ಸಲ ಹುಟ್ಟಿ ಬಂದ್ರು ಇದ ಹೋದಿಲ್ಲ ಮಾಡೋದು. ನೀನು ಬರೀ ತಿನ್ನೋದು, ತಿನ್ಕೋದು, ತಿಕ್ಕೋದು ಇಷ್ಟ ಮಾಡೋದೇನೋ. ಮತ್ತೇನಾರು ಮಾಡಿದೀವಿ ಅಂದ್ರೆ ಅಜ್ಜ ಎಲ್ಲ ಲೋಕದವ್ರು ಇದನ್ನ ಮಾಡಿರಿ, ಹೆಚ್ಚಿಂದ ಏನಾರು ಮಾಡಿರಿ. ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ಬರೇ ಅಂತ ಕತ್ರಾಟ ಮಾಡು. ಬೀಜ ಭವಕ್ಕೆ ಬೀಜ ತಯಾರು ಮಾಡಿ ಇಟ್ಟ ಹೋಗೋದು. ಯಾಕೆ ಹೌದಲ್ಲ? ತಯಾರು ಮಾಡ್ಕೊಂತಾನೆ ಇರೋದು ನಮ್ಮ ಜೀವನ. ಅದಕ್ಕಾಗಿ ಮೀಸಲಪ್ಪ. ಇನ್ನೊಮ್ಮೆ ಹುಟ್ಟಾಕ ಬರೋದು, ನಾವು ಹುಟ್ಟಿಟ್ಟೇನೋ ಬರೋದು. ಹುಟ್ಟದಂಗೆ ಮಾಡ್ಕೋ. ವಾಸನೆಗಳನ್ನು ನಾಶ ಮಾಡ್ಕೋ. ವಾಸನೆಗಳನ್ನ ಬೀಜ ಹುಟ್ಟಲಿಕ್ಕೆ ಅವ ನಮ್ಮನ್ನು ಜನ್ಮ ಜನ್ಮ ಅಂತ ತಿರ್ಗಾಕಸ್ತಾವು. ಭೋಗ ವಾಸನೆಗಳು. ಯಾವ ವಾಸನ ಅಂದ್ರೆ ಇವ ಭೋಗ ವಾಸನೆಗಳು. ಇವ 5 ಉಣ್ಬೇಕು, ನೋಡ್ಬೇಕು, ಮೋಶ ನೋಡ್ಬೇಕು, ಮುಟ್ಟಬೇಕು ಅನ್ನೋ 5 ಇಂದ್ರಿಯಗಳ ವಾಸನೆಗಳೇನದವ. ಈ ವಾಸನ ನಮ್ಮನ್ನು ಎಳ್ಕೊಂಡು ಹೋಗಿ ಹುಟ್ಟಾಕಸ್ತಾವಲ್ಲಿ. ಜನ್ಮ ಜನ್ಮಾಂತರ ತಿರ್ಗಾಕಸ್ತಾವ. ಈ ಭೋಗದಿಂದ ಸಂತೃಪ್ತಿ ಇಲ್ಲ ಅನ್ನೋದು ಯಾವ ಪುಣ್ಯಾತ್ಮ ಉಳಿದೈತೆ. ಅವನು ತೃಪ್ತಿ ಪಡಿಸ್ಬೇಕಂತ ಹೊಂಟ್ರೆ ಅವು ತೃಪ್ತಿ ಎಂದೂ ಆಗುವುದನ್ನ ಇಲ್ಲ. ಅವನು ತೃಪ್ತಿ ಪಡಿಸೋ ಕೆಲಸನೂ ಇಲ್ಲ ಅಂತ. ತೃಪ್ತಿ ಪಡಿಸಿದವ್ರು ಯಾರದಾರ ಹೇಳಿ? ಅದಕ್ಕೆ ಸತತ ಹಿತಾಹಿತ ಅಭ್ಯಾಸ ನಡಿಬೇಕು. ಅಂದಾಗ ಏನಾರ ನಮ್ಮಲ್ಲಿ ವಿವೇಕ ಜಾಗೃತ ಆಕೈತೆ ನೋಡ್ರಿ. ಯಾವ್ದು ಹಿತ, ಯಾವ್ದು ಅಹಿತದ, ಯಾವ್ದು ನಿತ್ಯ, ಯಾವ್ದು ಅನಿತ್ಯದ ಅನ್ನುವಂಥ ವಿಚಾರಕನ ವಿವೇಕ ಅಂತಾರೆ. ಅವಾಗ ನಮಗೆ ಅಭ್ಯಾಸ ಶುರು ಆಕೈತಿ. ವಿವೇಕ ಉದಯ ಆದಾಗ ನಿರಂತರ ಸತ್ಸಂಗ. ಎಷ್ಟು ದಿನ ಸತ್ಸಂಗ ಮಾಡಿದ್ರೆ ನಿನ್ನಲ್ಲಿ ವಿವೇಕ ಉದಯ ಆಕೈತಿ. ನಾ ಏನು ಹೇಳಾರೆ ಅಂದಾರೆ. ಧೀಯತೆ ಜ್ಞಾನಂ ಕ್ಷೀಯತೆ ಸಂಸಾರ ತಾಪಹ ಅಂತ.
ಯಾವ ತಿಳುವಳಿಕೆಯಿಂದ ನಮ್ಮ ಸಂಸಾರದ ದುಃಖ ಇಲ್ಲದಂಗ ಆಕೈತಿ ಅದಕ್ಕೆ ದೀಕ್ಷಾ ಅಂತಾರೆ. ದೀಕ್ಷಾ ತಗೋ, ನೀನು ದೀಕ್ಷಾ ತಗೋ ಅಂತ. ಅದೇನು ಕೊಡ್ತಗೊಳ್ಳೋದೇನು ಸನ, ಯಾರು ಕೊಡ್ದಾಗ ಬರ್ತೈತಿ. ನಿನ್ನಲ್ಲಿ ಐತಿ ಅನ್ನೋದನ್ನು ತಿಳ್ಕೋ, ಅದನ್ನ ಆ ಜ್ಞಾನವನ್ನು ಮಾಡ್ಕೋ, ತಿಳುವಳಿಕೆ ಮಾಡ್ಕೋ ನೀನು. ಅದಕ್ಕೆ ದೀಕ್ಷಾ ಅಂತಾರೆ. ಜ್ಞಾನ ಮಾಡ್ಕೋ, ನೀನು ಯಾರಿದ್ದಿ ಅನ್ನುವಂಥ ಜ್ಞಾನ ಮಾಡ್ಕೋದಕ್ಕೆ ದೀಕ್ಷಾ ಅಂತಾರೆ. ತನ್ನನ್ನು ತಾ ತಿಳಿಯೋದು. ಈ ಅಭ್ಯಾಸ ನಾವು ಸ್ವತಃ ನಾವು ಮಾಡ್ಕೋಬೇಕು. ಇನ್ನೊಬ್ಬರು ದಾರಿ ತೋರಿಸ್ತಾರೆ, ಅವ್ರು ಹೇಳಿದ್ದ ಪ್ರಕಾರ ನಾವು ನಡ್ಕೋಬೇಕಿಲ್ಲ. ಎಲ್ಲಿ ಮಠ ತೋರಿಸ್ತಾರಪ್ಪ ಅವರು ಹೇಳೋರು, ಎಲ್ಲಿ ಕ್ರಮ ಐತೆ ಅದು ಎಲ್ಲಿ ಈಸಾಡಕ್ಕೆ ಕಲ್ಸವ್ರು ಎಲ್ಲಿ ಮಠ ಕಲಿಸ್ತಾರೆ ಹೇಳ್ರಿ? ಎಲ್ಲಿ ಮಠ ಕ್ರಮ ಐತೆ ಅಲ್ಲಿ ಮಠ ಕಲಿಸ್ತಾರ. ಈಶಾಡೋದು ನಾವು ಹೌದಿಲ್ಲ, ಎಲ್ಲ ನೀನಪ್ಪ ಅಂತಂದ್ರೆ ಈ ಪ್ರಯತ್ನ ಮಾಡಿದಾಗ ನಿನಗೆ ಈಶಾಡಕ್ಕೆ ಬರ್ತೈತಿ. ಸ್ವಂತ ನಿನಗೆ ಈಶಾಡಕ್ಕೆ ಬಂದಾಗ ಯಾರ್ದು ಹಂಗಿಲ್ಲ ನಿನಗೆ ಅತ್ತಾಗಿಂದ, ಹೌದಿಲ್ಲ? ಹಂಗೆ ಗುರು ಕ್ರಮ ಹೇಳ್ತಾನೆ, ಅದನ್ನು ಒಂದು ಅಣುವಿನಿಂದ ತಿಳಿಸಿಕೊಡ್ತಾನೆ, ಅದನ್ನು ಹಿಂಗೆ ಮಾಡಪ್ಪ. ನಾ ಅದ್ರ ಸಂಬಂಧ ಈಶಾಡೋ ಸಂಬಂಧ ಎಷ್ಟು ಪುಸ್ತಕ ಬರಿತೀನಿ, ನೀರಾಗ ಹೋಗೋದ್ರೆ ಈಶಾಡಕ್ಕೆ ಬರಲ್ಲ ನಮ್ಗೆ. ಭಾಳ ಬರ್ದಾನಪ್ಪ ಈಶಾಡೋ ಸಂಬಂಧ ಗ್ರಂಥಗಳನ್ನು ಅಂದ್ರೆ. ಹಂಗೈದ ಇದು ಶಾಸ್ತ್ರ ಭಾಳ ಹೆಚ್ಚು ಹೇಳ್ತಿ ಅಂತ ಪ್ರಸಂಗ ಬಂದಾಗ ನಿನಗೆ ಗೊತ್ತಾಗೈತಿ, ನೀನು ಶಾಸ್ತ್ರ ಇವು ಎಷ್ಟರ ಮಟ್ಟಿಗೆ ನೀನು ಒಳಗೆ ಶೇರ್ ಮಾಡ್ತೀವಿ. ಅಯ್ಯೋ ಯಪ್ಪ, ನನಗೆ ಬಂತೆ ಇದೆಲ್ಲ ಅಂತ ಬರಬಾರ್ದಿತ್ತು, ನನ್ನಂತ ಅವಾಗ ಬರಬಾರ್ದಿತ್ತು. ನಾ ದಿನ ಶಾಸ್ತ್ರ ಹೇಳ್ತೀನಿ, ಇದನ್ನು ಮಾಡಿದ್ದೀನಿ, ಯಾರನ್ನೂ ಬಿಡೋದಿಲ್ಲ ನಮ್ಮಪ್ಪ ಬಂತಂದ್ರೆ. ಯಾಕ್ರಿ? ನಿನಗೆ ಈಸಾಡಕ್ಕೆ ಬರ್ಬೇಕಿಲ್ಲ, ಆ ಬಂದಾಗ ಏನು ಮಾಡಬೇಕು, ಅಂತ ಪ್ರಸಂಗದಾಗ ಮಹಾತ್ಮರು ಹೆಂಗೆ ವರ್ತನ ಮಾಡಿದರು ಅದನ್ನು ನೆನಪು ಮಾಡ್ಕೋಲ್ಲ. ಹಂಗೆ ನೀ ಇರಕ್ಕಲಿ ಬರ್ತಿರ್ತಾವೆ ಜೀವನದೊಳಗೆ, ಎಲ್ಲರಿಗೂ ಬರ್ತಾವೆ. ಯಾಕೆ ನಾವು ಅಂಥದನ್ನು ಮಾಡೇ ಬಂದೇವಿ ಇಲ್ಲಿ ಮನುಷ್ಯನ ಜನ್ಮಕ್ಕೆ, ಕಂತ್ರಾಟ ಮಾಡೇವಿ ಎಲ್ಲ. ಯಾರು ಸುದ್ದಿ ಇಲ್ಲ ಇದ್ರಾಗ. ಯಾಕ್ರಿ? ಅವ್ನು ತಿದ್ದುಕೊಳಕ್ಕೆ ಬರ್ತೈತಿ. ಈಗ ಮಹಾತ್ಮರು ಅಂಥ ಪ್ರಸಂಗದಾಗ ಹೆಂಗೆ ವರ್ತನ ಮಾಡಿರು, ಅವನ್ನೆಲ್ಲ ಹೆಂಗೆ ಅವನು ಸಹನ ಮಾಡಿಕೊಂಡ್ರು, ಅದನ್ನೆಲ್ಲ ನಾವು ನೋಡಿ ಹಂಗೆ ನಾವು ಇರಕ್ಕೆ ಕಲಿಬೇಕು. ಅಂಥ ಪ್ರಸಂಗಗಳು ಬರ್ತಿರ್ತಾವೆ ನಮ್ಮ ಜೀವನದ. ಹಂಗೆ ಬರುಮಟ ಒಳ್ಳೆ ಶಾಸ್ತ್ರ ಚಂದ ನಮಗೆ, ಅಂಥ ಪ್ರಸಂಗ ಬರುಮಟ ಅವಾಗ ಗೊತ್ತಾಗೋದು ಇದಕ್ಕೆ ತಿಳಿದೈತಿ ಇಲ್ಲ ಅನ್ನೋದು. ಶರೀರ ಹೋಗೋ ಪ್ರಸಂಗ ಬಂದಾಗ ಒಡಲ ತಾನಳಿವಲ್ಲಿ ಮಡದಿರು ಕೆಡುವಲ್ಲಿ ಏನ್ ಯಾವಂದರ ಬೆನ್ನು ಹತ್ತಿ ಓಡ್ಬೇಕ. ಯಾಕ್ರಿ? ತೊಡ ಎಡರು ನಿಂದೆ ಬರುವಲ್ಲಿ ಎಲ್ಲರೂ ತೂ ಹಾಕ್ಬೇಕ. ಯಾಕ್ರಿ? ಚಿತ್ತದ ಸಮತೆಯನ್ನು ಕಾಯ್ದವನಿಗೆ ಯೋಗಿ ಸರ್ವಜ್ಞ. ಅವಾಗ ಮನಸ್ಸಿನಿಂದ ಕಲಕಬಾರ್ದು, ನೋಡು, ಚಂಚಲ ಆಗಬಾರ್ದು. ಇರುವಿನ ಕಡೆ ಲಕ್ಷ ಏನು ಬೇಕಾದಾಗಲಿ ಕ್ಯಾಕಿ ಹೊಡಿಬೇಕಂತಿದ್ರು ಅಜ್ಜವ್ರು. ಇದರ ಅಭ್ಯಾಸ ನಿನಗಿತ್ತಾದ್ರೆ ಏನು ಬೇಕಾದಾಗಲಿ ನಿನ್ನ ಜೀವನದೊಳಗೆ ಬಂದದ್ದೆಲ್ಲ ಬರಲಿ. ಯಾಕ್ರಿ? ಮಾಡಿಬಿಟ್ಟೈತಿ ಬರಲಿ, ಯಾಕೆ ಹೆದರ್ತಿ ಅಂತಿದ್ರು ಅಜ್ಜ. ಯಾಕೆ ಹೆದರ್ತಿ? ಏನು ಬೇಕಾದಾಗಲಿ ಅಲ್ಲ, ಯಾಕೆ ಮಾಡೈತಿ ಅಂದ್ರೆ ಬಂದೈತಿ, ಅದನ್ನು ಅನುಭವ, ಸುಮ್ಮನೆ ಅನುಭವ. ನನಗೂ ಇದಕ್ಕೂ ಏನು ಸಂಬಂಧ ಅದ? ನಾನು ಯಾರು? ನಿಜವಾದ ನಾನು ಯಾರು? ಇದನ್ನು ನೀವು ವಿಚಾರ ಮಾಡಿ ಈ ಲಾಭವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಮಾಡ್ಕೊಳಕ್ಕೆ ಪ್ರತಿಯೊಬ್ಬರಿಗೆ ಬರ್ತೈತಿ. ಮನುಜ ಕುಲದ ಜನನದ ಲಾಭ ನಾನಾರಂಭದನ್ನು ತಿಳಿದು, ನಾನಾರಂಭದನ್ನು ತಿಳ್ಕೊಳ್ಳೋ ಅಭ್ಯಾಸದಾಗ ನಿತ್ಯದ್ರ ಬಗ್ಗೆ ಅಭ್ಯಾಸದಾಗ ತೊಡಗಿದೆ ಅಂದರೆ ಎಲ್ಲ ನಿನ್ನ ಮಾಡಿದ ಎಲ್ಲ ದೋಷ ನಿನಗೆ ಗೊತ್ತಾಕೈತಿ. ನಿನ್ನ ನಿಜದ ಕಡೆ ಲಕ್ಕ ಕೊಟ್ಟೆ ಅಂದ್ರೆ ಎದುರಿಟ್ಟು ನೋಡಕ್ಕೆ ಬರ್ತೈತಿ ನಿನಗೆ, ನೀನೇನು ಮಾಡಿ ಇವನ್ನೆಲ್ಲ ಅಂಥ ಸ್ಥಿತಿ ನಿನಗೆ ಪ್ರಾಪ್ತ. ಅವಾಗ ನಿನಗೆ ಅನುಭವ ಬರ್ತೈತಿ, ಇದನ್ನು ಮಾಡಿದ್ದು ನಾನು ಅಲ್ಪ, ನಾ ಯಾರು? ತಪ್ಪು ತಿಳುವಳಿಕೆ ಒಳಗಾಗೈತಿ. ನಿಜವಾದ ನನ್ನ ಭಾವದೊಳಗಿದ್ದಾಗ ಅನ್ಯ ಭಾವನೆಗಳು ಬರುವುದೂ ಇಲ್ಲ. ಅದನ್ನು ಮರೆತಾಗ, ನಮ್ಮನ್ನು ನಾವು ಮರೆತಾಗ, ಅಜ್ಞಾನದಿಂದ ಇವೆಲ್ಲ ನಡೆದ ಘಟನೆಗಳು ತಪ್ಪು ತಿಳುವಳಿಕೆ ಒಳಗೆ. ಅದಕ್ಕೆ ಈ ಅಜ್ಞಾನವನ್ನು ಕಳ್ಕೊಂಡು ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಂಡಾಗ ಇಲ್ಲ ನನಗೆ ಸಂಬಂಧ ಇಲ್ಲ, ನಿನ್ನ ಬಗ್ಗೆ ನೀ ಯಾರದೇನೋ ತಿಳುವಳಿಕೆ, ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ, ನೀನು ಯಾರಿದೇನೋ ಸರಿಯಾದ ತಿಳುವಳಿಕೆ ಮಾಡ್ಕೋ. ಇವೆಲ್ಲ ಯಾರಿಗೆ? ನಿನಗೂ ಇದಕ್ಕೂ ಏನು ಸಂಬಂಧ ಅದ ಅನ್ನುವಂಥ ಜ್ಞಾನವನ್ನು ಮಾಡ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದ ಮಾಡ್ಕೊಳಿಕ್ಕೆ ಬರ್ತೈತಿ. ಅಂಥವ್ರ ಸಂಘ ಮಾಡು. ಯಾರ ಜ್ಞಾನವನ್ನು ಮಾಡ್ಕೊಂಡಿರ್ತಾರ, ಆತ್ಮಜ್ಞಾನ, ಬ್ರಹ್ಮಜ್ಞಾನವನ್ನು, ಅವರ ಸಂಘ ಮಾಡಿದಾಗ ನಿನಗೆ ಏನಾರ ಬಿಟ್ಟು ಬಿಡದೆ ಅವರ ಸಂಘ, ಎಡಬಿಡದೆ ಅಂಥವ್ರ ಸಂಘ ಇದ್ದಾಗ ಏನಾದ್ರು ಹೊಳೆದ್ರೆ ಹೊಳಿಬೇಕು, ಇಲ್ಲಾಂದ್ರೆ ಹೊಳಿದು ಭಾಳ ಕಠಿಣ ಅದು. ಏನು ಮುಕ್ತಿ ಅಂದ್ರೆ ಏನದು? ಮುಕ್ತಿ ಅಂದ್ರೆ ಎದಕ್ಕಂತೀರಿ ನೀವು? ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ ಅಂದ್ರೆ. ಸ್ವರೂಪ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದನ್ನು ತಿಳ್ಕೊಂಡು ಉಳ್ಕೋದಕ್ಕನ ಮುಕ್ತಿ ಅಂತಾರೆ.
ಏನ್ ನಾವು ಬದಲಾವಣೆ ಆಗೋದ ಕಡೆ ಲಕ್ಕ ಕೊಟ್ಟೇವೆ, ಅದನ್ನು ಹೊಂದುವುದು ಮುಕ್ತಿ ಅಂತ. ಹಾ, ಹುಡುಗ ಅವಸ್ಥಿತಿ ಮುಕ್ತಿನೋ ಏನು ಸ್ವರೂಪಾವಸ್ಥಿತಿ ಮುಕ್ತಿನೋ ಅಂತ ಕೇಳಿದ್ರ ಪ್ರಶ್ನೆ ಮಾಡ್ಯಾರ. ಹುಡುಗಗ ಹುಡುಗಿ ಹುಡುಗ ಆಗಿಬಿಟ್ರೆ ತೀರ್ಪ ಇದ ಸ್ವರ್ಗ. ಯಾಕ್ರಿ ಇದ ಮುಕ್ತಿ ನಮಗಂತ. ಇದರ ಇಚ್ಛಾನ ಐತಿಲ್ಲೋ ಎಲ್ಲರಿಗೆ ಮುಕ್ತಿ ಇಚ್ಛಾ ಯಾರಿಗೈತಿ? ಕರೆ ಹೇಳ್ರಿ ಅಂತಿದ್ರು ಅವ್ರು. ಎಲ್ಲರಿಗೂ ಮುಕ್ತಿ ಇಚ್ಛಾ ಐತಿ. ಮುಕ್ತಿ ಒಂದು ಆರು ಸಾಕಪ್ಪ ನಮಗೆ, ಅದಿಲ್ಲ ಅದೇ ಸ್ವರ್ಗ ಅಂತ ತಿಳ್ಕೊಂಡೆವು. ಅದೇ ವಾಸನ ಎಷ್ಟು ಗಟ್ಟಿ ಐತ್ರಿ ಜನ್ಮಾಂತರ. ಮನುಷ್ಯ ಆಗಿ ಶಾಣೆ ಆಗಿ ವಿವೇಕವಂತ ಆಗಿ ಮತ್ತು ಆ ವಾಸನೆಗಳನ್ನು ಅದನ್ನ ಬೆಳೆಸ್ಕೊಂತ ಅದೇ ಜೀವನ ಅಂತ ತಿಳ್ಕೊಂಡ. ಇದು ಹೊಳಿದ ಕಠಿಣ ಐತಿ ಅಜ್ಞಾನದೊಳಗ, ಹೊಳಿದಿಲ್ಲ ಇದು. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಇದೇ ಸ್ವರ್ಗ ಹಾಕೊಂಡು ಕುಂತೈತಿ ನಮಗೆ, ಹೌದಿಲ್ಲ? ಆತ್ವ ಸ್ವರ್ಗ ಏನೈತ್ವ? ಎಲ್ಲ ಅಷ್ಟೈಶ್ವರ್ಯ, ಎಲ್ಲ ಥರದ ಅನುಕೂಲ ಐತಿ ಮಗ. ಯಾಕ್ರಿ ಎಲ್ಲ ಥರದ ಸೌಭಾಗ್ಯ ಸಿಕ್ಕೈತಿಪ್ಪ ಅಂದ್ರೆ ಸ್ವರ್ಗಪ್ಪ ಎಲ್ಲಿ ಐತಿ ಇದಕ್ಕಿಂತ ಹೆಚ್ಚಿನ? ಅದು ಕಾಯಿ ಬರ್ತೈತೇನಪ್ಪ? ಅವ ವಿವೇಕವಂತ ಅದರ ಕಡೆ ಹೊಳ್ಳೆ ನೋಡುದು. ಇವೆಲ್ಲ ಅನಿತ್ಯ ಅದಾವ, ದುಃಖ ರೂಪಿ ಅದಾವ ಅನ್ನೋದು ಅವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ. ಅದಕ್ಕೆ ಅವ ಪಸಿಗೆ ಬೀಳೋದಿಲ್ಲ. ಬೇಕಾದೈತೆ ಅಂದ್ರೆ ಸುಧಾ ಹೊಳ್ಳೆ ನೋಡೋದಿಲ್ಲ, ನದರೆತ್ ಸುಧಾ ನೋಡೋದಿಲ್ಲ ವಿವೇಕವಂತ. ಗೊತ್ತೈತಿ ಹೇಳ, ಜನ್ಮ ಅಂತ ಪಸಿಗೆ ಬಿದ್ದು ಜನ್ಮ ಅಂತ ಹುಟ್ಟಿಟ್ಟು ಬರ್ಬೇಕಾಗ್ತೈತಿ. ಅದಕ್ಕೆ ಅದರ ಇಚ್ಛಾ ಮಾಡಕ್ಕೆ ವಿಲೋಭನೆಗಳಿಗೆ ಒಳಗಾಗೋದಿಲ್ಲ. ಬೇಕಾದ ತೋರ್ಲಿ ಅದು. ಯಥೇಷ್ಟಂ ತಿಷ್ಠತಿ ಜಗದಿದಮ್ಮ ಅಂತ. ಬೇಕಾದಂಗೆ ತೋರ್ಲಿ ಅದ. ಅವ ವಿವೇಕವಂತಗ ನೋಡೇ ನಳದನಂತ. ಯಾವ್ದಾರ ಒಂದು ತುಣುಕು ತುಕುಡಿ ಹಾಕವನ ಸುಖ, ಈ ಜಗತ್ತನ ಸುಖ ದುಃಖ ರೂಪಿ ಐತಿ. ಇದರ ಜಗತ್ತಿನ ತುಣುಕು ತುಕುಡಿ ಅದನ್ನ ತಗೊಂಡು ಏನ್ ಮಾಡಲ್ಲ. ಜಗತ್ತನ್ನ ಅಲ್ಲಗಳಿಬೇಕನ್ನೋ ಹೊತ್ನ್ಯಾಗ ಇವನ್ನೆಲ್ಲ ವಿಷಯ ವಸ್ತುಗಳನ್ನು ಏನ್ ಮಾಡೋದು? ಏಟು ಯಾಕಡೆ ಮೂಲ್ಯ ಅಂದಿದ್ದು? ನೀನು ಬಂಗಾರ ಏಟು, ನೀನು ಬಂಗಾರ ಯಾಕೆ? ನೀನು ಹೊಲ ಏಟು ಯಾಕ್ರಿ? ಏಟೈತಿ ನೀನು ಸೌಕರ್ಯಕ್ಕೆ ಏಟು ಬಾ, ಅದನ್ನು ಒಂದು ಕೊಡ್ದತ್ತೆ ನಿನಗ. ಹೆಂಗ ನೀ ಅದನ್ನು ವಿಹಿತ ರೀತಿಯಿಂದ ಗಳಿಸಿದ್ರು ಸುಖ ಕೊಡುದಿಲ್ಲ. ಇನ್ನು ನಿಷಿದ್ಧದಿಂದ ಗಳಿಸಿದ್ರೆ ಸುಖ ಕೊಡ್ತೈತೆ. ಅದ ವಿಹಿತ ನಿಷಿದ್ಧ ಎರಡನ್ನೂ ವಿವೇಕವಂತ ಮೀರಿ ನಿಂತ ನಿಜವನ್ನ ತಿಳ್ಕೊತ ನಾವು. ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇಲ್ಲ ಅಂತ. ಸುಖ ಮಾತ್ರ ನನ್ನೊಳಗದ, ನನ್ನ ಬಿಟ್ಟು ಅದಿಲ್ಲ, ನಾನೇ ಆ ಸುಖ ಸ್ವರೂಪ ಇದ್ದೇನೆ ಅನ್ನುವಂಥ ಜ್ಞಾನ. ಇದನ್ನು ಮಾಡ್ಕೋದ್ ಲಾಭ. ನಾ ಯಾರಿದ್ದೆ? ನಾನಾ ಸುಖ ಸ್ವರೂಪ ಇದ್ದೇನೆ, ದೇವರ ನಾನಿದ್ದೇನೆ ತಿಳ್ಕೋದ್ ಲಾಭ. ನಾದ ನಮ್ಮ ನಿಜ. ಈ ತೋರ್ ಎಡುವುದು ಯಾವುದು ನಮ್ಮ ನಿಜ ಅಲ್ಲ. ನಾವು ಅಲ್ಲದನ್ನು ಹಿಡ್ಕೊಂಡ ತೋರ್ಕಿ ಬೆಣ್ಣ ಹತ್ತಿಬಿಟ್ಟು ನಾನು ನನ್ನದು ಅಂತ ಅಜ್ಞಾನದಿಂದ. ಯಾವನಲ್ಲಿ ವಿವೇಕ ಅಜ್ಞಾನ ಯಾವಾಗ ಜಾಗೃತಕೈತಿ ಯಾವಾಗ ಅವನು ನಿಜವನ್ನು ತಿಳ್ಕೊಂಡು ಅವ ಮುಕ್ತ. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ. ಮನುಷ್ಯರಿಗೆಲ್ಲ ತಿಳ್ಕೊಳಕ್ ಬರ್ತದೆ ನಿಜವನ್ನ, ಬಾಕಿ ಇತರೆ ವರ್ಗದವರಿಗೆ ಅದು ಬರುದಿಲ್ಲ ಅಂತ ಮನುಷ್ಯನಿಗೆ ಎಚ್ಚರಿಕೆ ಕೊಟ್ಟಾರ. ಮಾನವ ಮಾತ್ರಗೆಲ್ಲ ನಿಜವನ್ನ ತಿಳ್ಕೊಂಡು ಮುಕ್ತ ಆಗಕ್ಕೆ ಅವಕಾಶ. ಅದಕ್ಕೆ ಮಾಡ್ಕೋರಿಪ್ಪ. ಅದ್ರ ಬಗ್ಗೆ ನಿನ್ನ ನಿಜದ ಬಗ್ಗೆ ಕೇಳು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಶ್ರಾವಣ ಮಾಸ ಯಾಕ್ರಿ? ನಿಜವಾದ ಬಗ್ಗೆ ಕೇಳು, ಅದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಈ ಅಭ್ಯಾಸವನ್ನು ಮಾಡಿದ ಅಂದ್ರೆ ಈ ಸಂಸ್ಕಾರ ಮುಂದುವರಿತೈತಿ ನಿನಗೆ. ಅಂತ್ಯ ಕಾಲಕ್ಕೆ ಇದ ನಾನು ಕೇಳಿದ್ದು ಈ ಸಂಸ್ಕಾರ ಉಳಿದಿತ್ತಂದ್ರೆ, ಮನಸ್ಸು ಕೊಟ್ಟು ಕೇಳಿದ್ದಂದ್ರೆ, ಅದನ್ನ ನೆನಪಿನಾಗ ಶರೀರ ಬಿಟ್ಟೆ ಅಂದ್ರೆ ಅದ ಮುಂದುವರಿತೈತಿ. ಏನ್ ನೆನಪು ಮಾಡ್ಕೊಂತ ಶರೀರ ಬಿಡ್ತಿ ಅದಾಗಿ ಬಿಡ್ತೀನಿ. ಮತ್ತು ಯಾವ್ದಾರ ನೀನು ಮುಖ್ಯ ಇರ್ತೈತಿ, ಬಾಳೆ ಬದುಕು, ನೀನು ಹೊಲ ಮನಿ ಅವ ಯಾಸನಿತ ಅಲ್ಲೇ ಹುಟ್ಟುದು. ಮತ್ತು ಇದ್ರಿ ವಾಸನ ಯಾರ್ಯಾರಿಗಿರ್ತೈತಿ, ಹಾಡೋದು ಬಾರಿಸೋದು ಇದ್ದದ್ದು ಅಂತ ತಂದೆ ತಾಯಿಗಳನ್ನು ಹುಡುಕುತ್ತಾವ. ಹೌದಲ್ಲ? ಭಾಳಷ್ಟು ತಿನ್ನು ಆಸೆ ಇದ್ದದ್ದು ಅಂತ ತಂದೆ ತಾಯಿಗಳು ಹಂದಿ ಭಾಳಷ್ಟು ತಿಂದ್ರು ಏನೋ ಆಗಲ್ಲ. ಮಕ್ಕಳು ಮರಿ ಭಾಳ ಮಾಡ್ಬೇಕಪ್ಪ, ಬಂಧು ಬಳಗ ಹಡಿಬೇಕನ್ನೋ ಆಸೆ, ಆ ಹಂದಿ ಜನ್ಮ ಬರ್ತೈತಿ. ಮತ್ತು ಆ ವಾಸನ ಇದ್ದವ ಮಕ್ಕಳು ಸುಖ ಕೊಡ್ತಾವ, ನೀನು ಮೋಕ್ಷ ಕೊಡ್ತಾವ. ಅಪುತ್ರಸ್ಯ ಗತಿರ್ನಾಸ್ತಿ ಅಂತ. ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ. ಮಕ್ಕಳಂದ್ರೆ ಎದಕ್ಕಂತಾರ? ಜ್ಞಾನದ ಪುತ್ರನ ಹಡಿ. ಈ ತೊಗಲಿನ ಪುತ್ರನ ಹಡಿದ್ರೆ ಏನಾದ್ರು ಮೋಕ್ಷ ಇರುತ್ತೆ ನೀನು? ಯಾಕ್ರಿ? ನೋಡ್ತಾವ ನಿನಗ? ನೋಡುವುದಲ್ಲ ಅವು ಯಾರು, ಎಲ್ಲಿ ಮಕ್ಕಳು, ಎಲ್ಲಿ ಸಂಬಂಧ, ಯಾರಿಗೆ ಯಾರಿಲ್ಲ ಅಂತ ನೀನ ಅಂತಿ ಹಿಂದೆ ಕೈ ಕೊಟ್ಟು ಅಂದ್ರೆ
ಹೌದಿಲ್ಲ? ಯಾರಪ್ಪ ಎಲ್ಲಿ ಅಲ್ಲಿ ಸಂಬಂಧ ಅಲ್ಲಿ ಮಕ್ಕಳು ಹೋಗೋ ಸುದ್ದಿ ತೆಗಿಬೇಡ ಅಂತೀಯವ. ಎಲ್ಲಿದ್ರಿ ಅಂತ ಅಷ್ಟೇ, ಮ್ಯಾಗಿನ ಮಾತಿಗೆ ಅಷ್ಟೇ. ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಎಲ್ಲ ಸಂತ್ಯಾನ ಮಂದಿ ಅಂತ ನಂಬೇಡ ಅಂತ. ಎಲ್ಲಿದಾವ ಹಂಗಾರೆ ಸಂಬಂಧ? ಎಲ್ಲಿದಾವ ಅಂತ ಬತ್ತ ಯಾರು ಇಲ್ಲೇ ಇಲ್ರಿ. ಯಾರಿಗೆ ನಮ್ಮ ಕರ್ಮನ ನಮ್ಗೆ ಮಾಡಿದ ಕರ್ಮನ ನಮಗೆ ಅದ ಸಂಬಂಧ ರಕ್ಷಣೆ ಮಾಡೋದು ನೀವು. ಅದಕ್ಕೆ ಮನುಷ್ಯನ ಜನ್ಮದಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿಪ. ಅದು ಜನ್ಮ ಜನ್ಮಾಂತ ನಿನಗೆ ಹಿತ ಮಾಡ್ತದೆ, ಕೆಡಕ್ ಮಾಡಕ್ ಹೋಗ್ಬೇಡ. ಅದ ನೀನು ರಕ್ಷಣೆ ಮಾಡೋದು. ಯಾವ ಮಕ್ಕಳು ಮರಿ ನೀನು ಆಸ್ತಿ ಪಾಸ್ತಿ ಯಾವ ರಕ್ಷಣೆ ಮಾಡೋದಿಲ್ಲ. ನೀ ಮಾಡಿದ ಪುಣ್ಯ ಕರ್ಮ ಏನ್ ಮಾಡ್ತೈತಿ ಆ ಧರ್ಮ ಅದ ನಿನ್ನ ರಕ್ಷಣೆ ಮಾಡುದು. ಅದಕ್ಕೆ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆಗೆ ಧರ್ಮ ಅಂತ. ಧರ್ಮದಂತೆ ನಡಿ, ಧರ್ಮಕ್ಕನುಸಾರವಾಗಿ ನಡಿಲಿ ನಿನ್ನ ಎಲ್ಲ ಅರ್ಥ ಮತ್ತು ಕಾಮಗಳ ವ್ಯವಹಾರ. ಅಧರ್ಮದಿಂದ ದುಡ್ಡು ಗಳಿಸಿದಂದ್ರೆ ನೀ ಅಧಪತನಕ್ಕೆ ಹೋಗಿ. ಅದು ಪಾಪದಿಂದ ಗಳಿಸಿದ್ದು ನಿನ್ನನ್ನು ದುಃಖನ ಕೊಡ್ತೈತಿ ನಿನಗ. ಹೆಂಗೆ ಗಳಿಸಿ ಅದು ಮುಖ್ಯತ. ಪುಣ್ಯ ಏನೋ 4 ನಿನಗೆ ಇಂಥದನ್ನ ತಿಳ್ಕೊಳಕ ಅಂತವ್ರು ಇಂಥಲ್ಲಿ ಹೋಗಕ್ಕ ಅನುಕೂಲಾರ ಸಿಗ್ತೈತಿ. ಪಾಪ ಇತ್ತಂದ್ರೆ ಇಲ್ಲಿ ಬರಾಕ್ ಹಚ್ಚೋದಿಲ್ಲ, ನೀನು ಕುಂಡ್ರಾಕ್ ಹಚ್ಚೋದಿಲ್ಲ, ಕೇಳಾಕ್ ಹಚ್ಚೋದಿಲ್ಲ, ಎಬಸ್ಕೊಂಡು ಹೋಗ್ಬಿಡ್ತೈತಿ. ಬೇರೆ ಹೆಸರೇ ಇರ್ತೈತಿ ಅದಕ್ಕೆ. ಏನು ಅದಕ್ಕೆ ಪುಣ್ಯವನ್ನೇ ಮಾಡು. ಇಲ್ಲಿ ಬಂದು ಒದಗಿಸ್ತೈತಿ. ನಾನು ಅಂಥ ಮಹಾತ್ಮರ ಸಂಘ ದೊರಿತೈತಿ. ಬಹಳ ಜನ್ಮದ ಪುಣ್ಯ, ಒಂದೇ ಜನ್ಮದಲ್ಲ, ಅನೇಕ ಜನ್ಮಗಳಲ್ಲಿ ಪುಣ್ಯವನ್ನು ಮಾಡಿದಂಥವ ಅವಾಗಿದು ಈ ಫಲ ಸಿದ್ಧಿಸ್ತದೆ ನೋಡ್ರಿ. ಇದ್ರ ಕಡೆ ಒಲವು ಆಕೈತಿ. ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಹೊಳಿತೈತಿ. ಇಲ್ಲಾಂದ್ರೆ ಹೊಳಿದು ಭಾಳ ಕಠಿಣ ಐತಿ. ಅದಕ್ಕೆ ಮಾಡ್ಕೋರಿಪ್ಪ. ಏನೋ ಪುಣ್ಯದ ಕಾಲ ಒದಗಿ ಬಂದದ. ಇಂಥ ಮಹಾತ್ಮರ ದರ್ಶನ ಸಿಕ್ಕೈತಿ. ಒಳ್ಳೆ ಮಹಾತ್ಮರು ಇನ್ನು ಹುಡುಕುವಂತ ಜನ್ಮ ಜನ್ಮಾಂತರಕ್ಕೂ ನಿನಗೆ ಸಿಗುದಿಲ್ಲ. ಇಂಥ ಒಂದು ಅನುಕೂಲ ಆದಂಥ ಶರೀರ, ಎಲ್ಲಾ ತರದ ಅನುಕೂಲ ಐತಿ. ಈಗ ಮಾಡ್ಕೋ ಇದನ್ನ. ಉಳ್ಕಿದ್ದೆಲ್ಲ ಹಿಂದಕ್ಕೆ ಸರಿಸೋದನ್ನ. ಉಳ್ಕಿದ್ ನೋಡು ನಾಳೆ. ಮೊದಲು ಇದನ್ನ ದೌಡು ಮಾಡ್ಕೊ. ತಳುವುದೇ ಮಾಡ್ಬೋದು. ತಡ ಮಾಡದ ಭವಹರಣ ಅಂದ್ರೆ ಇದ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗುವಂತ ಪ್ರಯತ್ನವನ್ನು ನಾವು ಮಾಡ್ಬೇಕಾಗಿದೆ. ಅಂದ್ರೆ ನಮ್ಮ ನಿಜವನ್ನ ನಾವು ತಿಳ್ಕೊಳ್ಳೋದು. ಇನ್ನೊಮ್ಮೆ ಬರದಂಗೆ ಮಾಡ್ಕೋಬೇಕಾದ ನಿಜದ ಎಚ್ಚರಿಕೆಯನ್ನ, ಅದ್ರ ಬಗ್ಗೆ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಮಹಾತ್ಮರ ಮುಖಾಂತರ ಇದನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದು ಮಹತ್ವದ. ಇವಾಗ ಇದಕ್ಕೆ ಮಹತ್ವದ ತಿಂಗಳ, ಶ್ರವಣದ ತಿಂಗಳ ಅಂತಾರೆ. ಒಂದು ವರ್ಷದಾಗ ಒಂದು ತಿಂಗಳಾರ ಇದನ್ನಾರ ಕೇಳು. ಮೊದಲಿಗೆ ಹೆಂಗಾರ ರೂಢಿ ಆಗಲಿ ಅಂತ ಮಾಡ್ಯಾರ. ಚಾತುರ್ಮಾಸ 4 ತಿಂಗಳು. ಯಾಕ್ರಿ? ಮನನ ಮಾಡಿದ್ದನ್ನು ಭಾದ್ರಪದ ಮಾಸದಾಗ ಮನನ ಮಾಡೋದು, ಅಶ್ವಿಜಿ ಮಾಸದಾಗ ನಿಧಿಧ್ಯಾಸನ ಮಾಡಿ ಗಟ್ಟಿಗೊಳಿಸೋಣ, ಕಾರ್ತಿಕ್ ಮಾಸದೊಳಗೆ ಸಮಾಧಿಯನ್ನು ಹೊಂದಿ ಅಲ್ಲಿ ಜ್ಞಾನ ಪ್ರಜ್ವಲಿಸ್ಬೇಕು, ದೀಪ ಹಚ್ತೈತಿ. ಯಾಕ್ರಿ? ಅದನ್ನು ಮಾಡ್ಬೇಕಲ್ಲ, ಅಭ್ಯಾಸಕ್ಕೆ ಕೊಡ್ಬೇಕು. ಮುಖ್ಯವಾಗಿ ನಡಿಬೇಕಿದೆ. ಉಳ್ಕಿದೆಲ್ಲ ಗೌನ್ ಇರ್ಬೇಕು. ಅವ್ನು ನಡೆದ್ರೆ ನಡಿವಲ್ಲೂ, ನಡೆದ್ರೆ ಇಡುವಲ್ಲ. ಇದು ಮುಖ್ಯವಾಗಿ ನಡಿಬೇಕು. ಇದಕ್ಕಾಗಿ ನಾವು ಮನಸ್ಸು ಕೊಟ್ಟು ಇದನ್ನು ಮಾಡಿದಾಗ ಏನಾರ ಇದ್ರ ಫಲ ದೊರಿತೈತಿ. ಮನಸ್ಸು ಒಲವಿಲ್ದ ಏನು ಮಾಡಿದ್ರೆ ಏನಾಗಬೇಕಾಗೈತಿ? ನಾನು ಹೆಸರಿಗೆ ಅವರು ಮಾಡ್ತಾರಂತ, ಇನ್ನೊಬ್ರು ಮಾಡ್ತಾರಂತ ನಾನು ಮಾಡಬಾರ್ದು. ನಾ ಸ್ವತಃ ನಾವು ಇದರ ಬಗ್ಗೆ ಪ್ರಯತ್ನ ಮಾಡ್ಬೇಕಾಗೈತಿ. ಸ್ವಂತ ಪ್ರಜ್ಞೆ ಬೇಕಿದಕ್ಕೆ. ನಿನ್ನ ಸೊಂಡಿ ನೀ ಹಚ್ಚಿದಾಗ ನೀನು ನೀರು ಹುಡ್ಕೋಕೈತಿ. ಇನ್ನೊಬ್ಬರು ಸೊಂಡಿಲೇ ನೀರು ಕುಡಿದ್ರೆ ನೀರು ಹುಡ್ಕೋಕೈತಿ. ನಿನ್ನ ಸೊಂಡಿ ಸ್ವತಃ ನೀನ ಪ್ರಯತ್ನ ಮಾಡ್ಬೇಕು. ನೀನ ಸಾಧಕ ನಿಜವಾಗಿದ್ರೆ ಅಭ್ಯಾಸದಾಗ ತೊಡಗಿ ಏನೇನದ ಮನಸ್ಸಿನಾಗಿನ ಎಲ್ಲ ತೆಗೆದು ಹೋಗಿ ಮನಸ್ಸು ಖಾಲಿ ಮಾಡು. ಈ ವಿಚಾರವನ್ನು ತುಂಬಿಕೋ. ಯಾವಾಗಲೂ ಇದೊಂದು ತಿಂಗಳ ಮಾಡ್ಯಾರ ನೋಡಿದನು, ಶ್ರವಣ ಮಾಡಿದ ಎಲ್ಲವನ್ನ ಸರಿಸಿ. ಯಾಕ್ರಿ? ಈ ಟೈಮಿನೊಳಗೆ ಬಂದ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಮುಂದೆ ನಿನ್ನ ಪರಿವರ್ತನೆ ಹೆಂಗಾಗೈತಿ? ಆವಕಾರ ಅದಕ್ಕೆ ಪುಣ್ಯದ ಬೇಕಲ್ಲ. ಪುಣ್ಯದ ಬಂಡವಾಳ ಬೇಕಂತಿದ್ರು. ಪುಣ್ಯ ಇಲ್ಲದವ್ರಿಗೆ ಎಂತ ದೊರಕೊಳ್ಳೋದು. ಅದಕ್ಕೆ ಉಪಕಾರ ಮಾಡಕ್ಕೆ ಕಲೀರಪ್ಪ. ದಾನ ಮಾಡಿ, ಇನ್ನೊಬ್ರಿಗೆ ಹಿತ ಮಾಡ್ರಿ. ಶ್ರಾವಣ ತಿಂಗಳದಾಗ ಮಾಡ್ತಾರಿಲ್ಲ. ಮುಸಲ್ಮಾನರು ರಂಜಾನ್ ತಿಂಗಳದಾಗ ಮಾಡ್ತಾರೆ. ಅವರಿಗೆ ಶ್ರಾವಣ ತಿಂಗಳಿದ್ದಂಗೆ ಅದು. ಅವರು ನಮಾಜ್ ಮಾಡೋದು, ಇದನ್ನು ಮಾಡೋದು, ಉಪವಾಸ ಉಪವಾಸ ಅಂದ್ರೆ ಏನು ಬರೀ ಶರೀರ ಉಪವಾಸ ಅಲ್ಲ, ಮನಸ್ಸನ್ನು ಉಪವಾಸ ಇರಬೇಕು. ಯಾವುದೇ ಥರದ ವಿಚಾರಗಳಿಗೆ ಆಸ್ಪದ ಕೊಡದ ಯಾವಾಗಲೂ ಆತ್ಮನ ನೆನವನಾಗಿರೋದು ಉಪವಾಸ. ವಿಚಾರಗಳೆಲ್ಲ ಕೈ ಬಿಟ್ಟೆ ಅಂದ್ರೆ ಯಾವಾಗಲೂ ಸಮೀಪ, ಆನಂದದ ಸಮೀಪನೇ ಇರ್ತೈತಿ ಮನಸ್ಸು. ಉಪಸಮಿತಿ ವಾಸ, ಉಪವಾಸ. ಅಂದ್ರೆ ಸಮೀಪ. ಎದ್ರ ಸಮೀಪ? ನಮಗೇನು ಬೇಕಾಗೈತಿ ಅದು ಆನಂದದ ನೆನಪನಾಗಿರ್ಬೇಕಂದ್ರೆ
ಅನ್ಯ ವಿಚಾರಗಳನ್ನೆಲ್ಲ ತೆಗೆದು ಹಾಕಿದಾಗ ನಾವು ಆನಂದದ ಸಮೀಪ ಇರ್ತೇವೆ. ನೋಡಿ ತಲೆಯಿಂದೆಲ್ಲ ತೆಗೆದು ಹೋಗಿಪ್ಪ, ಇಲ್ಲದ ತಲೆ ತುಂಬಿಕೊಂಡಿಪ್ಪ ಅವನಿಗೆ ಈ ತೆಗೆದು ಹಾಕುವ ಸಮಾಧಾನ ಇದ್ದೇವೆ. ಮನಸ್ಸಿನಾಗ ಬರ್ದಂಗೆ ಯಾವಾಗಲೂ ಮನಸ್ಸಿಗೆ ಉಪವಾಸ ಬೇಕು. ಬರೀ ಶರೀರದ ಉಪವಾಸ ಮಾಡಿದ್ರೆ ಶರೀರ ಆರೋಗ್ಯ ಇರ್ತೈತಿ, ಮನಸ್ಸು ಉಪವಾಸ ಮಾಡಿದ್ರೆ ಮನಸ್ಸು ಆರೋಗ್ಯ ಇರ್ತೈತಿ. 12 ಆಲೋಚನೆ ಮಾಡೋದು ಬಿಟ್ಟಿಯ ಹಿಂದಿನ ಸಂಸ್ಕಾರಗಳು ಬಂದ ಒಂದಿನ ಯಾಕ್ರಿ ಕುಂಡ್ರು ಕೊಡೋದಿಲ್ಲ, ಅವು ಕೇಳು ಕೊಡೋದಿಲ್ಲ. ಅವ ತಲೆಯಾಗ ಹುಳ ಕಡ್ದಂಗೆ ಕಡಿದಿತ್ತು, ವಾಸನ ಹುಳ. ಅವನ್ನೆಲ್ಲ ವಾಸನೆಗಳ ಭೋಗ ವಾಸನೆಗಳು ಏನದಾವಲ್ಲ ಅವನು ನಾಶ ಮಾಡ್ಕೊ. ಬರೀ ಅದ ಸುದ್ದಿಯಾಗ ಕಾಲ ಕಳೆದ ಎಲ್ಲ ಇದ್ದ ಸಮಾಧಾನ ಕೆಡಿಸ್ಕೊತಿ. ಸಾಕಾಗೈತೆ ಅವನು ಜನ್ಮ ಜನ್ಮಾಂತರ ಅವನ್ನೆಲ್ಲ ವಿಷಯದ ಸಂಬಂಧ ಹೇಳೋದು ಕೇಳೋದು ಮಾಡಿ ಅವು ವಾಸನಾದಿಗಳು ಅವಾಗ ಗಟ್ಟಿಯಾಕ ಮಾತಾಡ ಅವುಗಳನ್ನ ಶ್ರವಣ ಮಾಡೋದು ಮನನ ಮಾಡೋದು ನಿಧಿಧ್ಯಾಸನ ಮಾಡಿದ್ನಿ. ಸಾಕಷ್ಟು ಅದನ್ನ ಕೇಳಿದ್ವಿ. ಜಗತ್ತಿನ ಬಗ್ಗೆನ ಹೇಳೋದು ಕೇಳೋದು ಮಾಡಿ ಬಾಳೆ ಸಂಬಂಧನ ನಿನ್ನ ಸಂಬಂಧ ಏನಾರ ನಿಜವಾದ ಸುಖ ಹೊಂದುವ ಸಂಬಂಧ ಏನಾರ ನೀ ಪ್ರಯತ್ನ ಮಾಡಿದ್ದೇನೆ. ಅದ್ರ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮನಸ್ಸು ಕೊಟ್ಟು ಮಾಡೇನು ಅದನ್ನು ಮಾಡಿ ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗಿ ಲಾಭವನ್ನು ಮಾಡ್ಕೊ ಬಿಡುಂಟ್ರಿ. सकल साधु संत महाराज